ಫ್ರೆಂಡ್ಸ್ ನಮಸ್ತೆ, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಂದು ಅಂದರೆ ಡಿಸೆಂಬರ್ 7ನೇ ತಾರೀಕು 2025ರಲ್ಲಿ TET ಎಕ್ಸಾಮ್ ನಡೀತಲ್ಲ. ಈ TET ಎಕ್ಸಾಮಲ್ಲಿ ಎಸ್ಪೆಷಲಿ ಪೇಪರ್ ಫಸ್ಟ್, ಈ ಪೇಪರ್ ಫಸ್ಟ್ 150 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ 30 ಅಂಕಗಳಿಗೆ ಮ್ಯಾಥ್ಸ್ ಇರುತ್ತೆ. ಗಣಿತಕ್ಕೆ ಸಂಬಂಧಪಟ್ಟಂತೆ ಟೋಟಲಿ 30 ಕ್ವಶನ್ಸ್ನ ಕೇಳಲಾಗಿತ್ತು. ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇರೋ ಕೇವಲ ಮ್ಯಾಥ್ಸ್ ವಿಡಿಯೋಸ್ನ ನೀವು ಫಾಲೋ ಮಾಡಿದ್ರೆ ಸೊ ಅಲ್ಲಿ ಪೆಡಗಾಗಿ ಬಂದುಬಿಟ್ಟು ಇಲ್ಲಿ 25 ಪ್ರಶ್ನೆಗಳೇನು ಕಂಟೆಂಟ್ ಮ್ಯಾಥಮೆಟಿಕ್ಸ್ ಇತ್ತಲ್ಲ, ಅವೆಲ್ಲ ಪ್ರಶ್ನೆಗಳು ಕೂಡ 25 ಮಾರ್ಕ್ಸ್, ಮಿನಿಮಮ್ 25 ಮಾರ್ಕ್ಸ್ ತಗೋಬೋದು. ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ ನೋಡಿದೆಲ್ಲ ನಿಮಗೆ ಆ ಒಂದು ಅನುಭವ ಅಂತ ಆಗಿರುತ್ತೆ ಅಂದ್ಕೊಂಡು, ಸೊ ಹಾಗಾದರೆ ಈ ಒಂದು ಎಕ್ಸಾಮಲ್ಲಿ ಯಾವ ಥರ 30 ಕ್ವಶನ್ಸ್ ಇದ್ದು ಯಾವ ಥರ ಆನ್ಸರ್ ಮಾಡ್ಬೋದಾಗಿತ್ತು, ಕೀ ಆನ್ಸರ್ ಏನು ಅಂತ ಸೊ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಬಿಫೋರ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸೊ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡ್ತಾ ಬರೋಣ. ಮೊದಲನೇ ಪ್ರಶ್ನೆ, ಆಯತಗಣದಲ್ಲಿ ಆಯತಾಕಾರದ ಮುಖಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಆಯತಗಣ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ನಾವು ಕ್ಯೂಬಾಯ್ಡ್ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಕ್ಯೂಬಾಯ್ಡ್ ಅಂತ ಕರಿತೀವಿ, ಕನ್ನಡದಲ್ಲಿ ನಾವು ಆಯತಗಣ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಕ್ಯೂಬಾಯ್ಡ್ ಅಂತ ಕರಿತೀವಿ. ಆಯತಗಣದಲ್ಲಿ ಆಯತಾಕಾರದ ಮುಖಗಳ ಸಂಖ್ಯೆ ಎಷ್ಟಿರ್ತವೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ನೋಡ್ರಿ, ಟೋಟಲಿ ಆಯತಾಕಾರದಲ್ಲಿ ಎಷ್ಟು ಮುಖಗಳಿರ್ತವೆ ಅಂದರೆ 6 ಮುಖಗಳಿರ್ತವೆ. ಆಯತಗಣದಲ್ಲಿ ಟೋಟಲಿ ಆಯತಗಣದಲ್ಲಿ, ಸೊ ಕ್ಯೂಬಾಯ್ಡ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಇದನ್ನು ಕ್ಯೂಬಾಯ್ಡ್ ಅಂತ ಕರಿತೀವಿ, ಕನ್ನಡದಲ್ಲಿ ಆಯತಗಣ ಅಂತ ಕರಿತೀವಿ. ಆಯತಗಣದಲ್ಲಿ ಟೋಟಲಿ ಎಷ್ಟು ಮುಖಗಳಿರ್ತವೆ ಅಂದರೆ 6 ಮುಖಗಳಿರ್ತವೆ. ಎಲ್ಲ 6 ಮುಖಗಳು ಯಾವ ಆಕಾರದಲ್ಲಿ ಇರ್ತವೆ ಅಂದರೆ ಆಯತಾಕಾರದಲ್ಲಿ ಇರೋದ್ರಿಂದ, ಎಲ್ಲ ಮುಖಗಳು ಆಯತಾಕಾರದಲ್ಲಿ ಇರೋದ್ರಿಂದ ಅದನ್ನು ಆಯತಗಣ ಅಂತಲೇ ಹೆಸರು ಕರೆಯೋದ್ರಿಂದ ಟೋಟಲಿ ಈ ರೀತಿ ಆಯತಗಣದಲ್ಲಿ ಕ್ಯೂಬಾಯ್ಡಲ್ಲಿ ಸೊ ಇರ್ತಕ್ಕಂಥ ಆಯತಾಕಾರದ ಮುಖಗಳ ಸಂಖ್ಯೆ ಎಷ್ಟು ಅಂದರೆ 6 ಫೇಸಸ್ ಇರ್ತವೆ. ಫಸ್ಟ್ ಒನ್ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಸಿಂಪಲ್ ಕ್ವಶನ್, 91st ಕ್ವಶನ್. ಸೆಕೆಂಡ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆಯಲ್ಲಿ 28x⁴y⁴ ಮತ್ತು 49x⁴ y⁴ ಮಹತ್ತಮ ಸಾಮಾನ್ಯ ಅಪವರ್ತನ. ಸೊ ಇಲ್ಲಿ 28 x⁴ y⁴ ಅಂತ ಇದೆ. ಆಮೇಲೆ 49 x⁴ y⁴ ಇವುಗಳ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಕೇಳಿದ್ದಾನೆ. ಸಹ ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಸಿಂಪಲ್ ಕ್ವಶನ್. ಫಸ್ಟ್ ಈ 28 ಮತ್ತು 49ನ 28 ಮತ್ತು 49ನ ಫ್ಯಾಕ್ಟರ್ಸ್ ಆಗಿ ಬರೀದಾದ್ರೆ 7 4 28 ಅಂತ ಬರಿಬೋದು. 49ನ 7 7 49 ಅಂತ ಬರಿಬೋದು. ಇಲ್ಲಿ x⁴ y⁴ ಬರೆಯೋಣ. ಇಲ್ಲಿ x⁴ y⁴ ಬರ್ಕೊಂಡು ಇವುಗಳ ಸಹ HCF ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಕಂಡುಹಿಡಿಬೇಕಂದ್ರೆ ಸೊ ಇವೆರಡರಲ್ಲಿ ಕಾಮನ್ ಇರೋದು ಇಲ್ಲಿ 7 ನಂಬರ್ 7 ಕಾಮನ್ ಇದೆ ಅಂದರೆ ಕಾಮನ್ ಇರೋ ನಂಬರ್ 7 ಮಾತ್ರ ಬರಿಬೇಕು. ಅವೆರಡರಲ್ಲೂ ಕಾಮನ್ ಇರೋ ಫ್ಯಾಕ್ಟರ್ ಯಾವುದಿದೆ ಅಂದರೆ 7 ಇದೆ, 7 ಬರಿಬೇಕು. ಆಮೇಲೆ x⁴ x⁴ ಅಲ್ಲಿ ಲೀಸ್ಟ್ ಪವರ್ ಯಾವುದಿರುತ್ತೋ ಅತಿ ಚಿಕ್ಕ ಘಾತ ಮಹತ್ತಮ ಅಂತ ಹೆಸರಿರ್ಬೋದು, ಬಟ್ ಸಹ ಕಂಡುಹಿಡಿಬೇಕಂದ್ರೆ ಈ ಅವ್ಯಕ್ತ ಪದಗಳಲ್ಲಿ ಘಾತ ಕಡಿಮೆ ಯಾವುದಿದೆಯೋ x⁴ ಆ x⁴ ಬರಿಬೇಕು. ಸೊ ಆಮೇಲೆ y⁴ ಅಲ್ಲಿ ಲೀಸ್ಟ್ ಪವರ್ ಇರೋದು ಕಡಿಮೆ ಘಾತ ಹೊಂದಿರತಕ್ಕಂಥದ್ದು y⁴ ಬರ್ಕೊಂಡ್ರೆ 7x⁴ y⁴ ಅನ್ನೋದು ಕೊಟ್ಟಿರ್ತಕ್ಕಂಥ ಬೀಜೋಕ್ತಿಗಳ ಸಹ ಆಗಿರುತ್ತೆ. 7x⁴ y⁴ ಅಂತ ಸೆಕೆಂಡ್ ಆಪ್ಷನಲ್ಲಿ ಇದೆ ನೋಡ್ರಿ, ಅದು ಎಕ್ಸಾಕ್ಟ್ ಆನ್ಸರ್ ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ, ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ, ಸೊ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳಿದ್ದೇನೆ. ಒಂದು ತ್ರಿಭುಜವು 2 ಲಂಬ ಕೋನಗಳನ್ನು ಹೊಂದಿರುತ್ತೆ ಅಂತ. ತ್ರಿಭುಜದಲ್ಲಿ ಟೋಟಲಿ 3 ಕೋನ ಇರ್ತವೆ. ತ್ರಿಭುಜದಲ್ಲಿ ಒಂದು ತ್ರಿಭುಜ ಅಂದರೆ ಟೋಟಲಿ 3 ಕೋನ ಇರ್ತವೆ. ಸೊ ಲಂಬ ಕೋನ ತ್ರಿಭುಜ ಅಂದರೆ 3 ಕೋನಗಳಲ್ಲಿ ಕೇವಲ ಒಂದೇ ಒಂದು ಕೋನ ಲಂಬ ಕೋನ ಇರುತ್ತೆ. ಸೊ 2 ಕೋನಗಳು ಲಂಬ ಕೋನಗಳಂದರೆ 2 ಕೋನಗಳು ಲಂಬ ಕೋನ ಅಂದರೆ 90 + 90 = 180 ಡಿಗ್ರಿ ಆಗುತ್ತೆ. ತ್ರಿಭುಜದಲ್ಲಿ 3 ಕೋನಗಳ ಮೊತ್ತ 180 ಆಗಬೇಕು, ಬಟ್ 2 ಕೋನಗಳ ಮೊತ್ತ 180 ಡಿಗ್ರಿ ಯಾವುದೇ ತ್ರಿಭುಜದಲ್ಲಿ ಬರಲ್ಲ. ಅದಕ್ಕೋಸ್ಕರ ಯಾವುದೇ ತ್ರಿಭುಜ 2 ಲಂಬ ಕೋನಗಳನ್ನು ಹೊಂದಿರಲ್ಲ. ಮೊದಲನೇ ಹೇಳಿಕೆ ರಾಂಗ್ ಆಗಿರುತ್ತೆ.
ಒಂದು ತ್ರಿಭುಜವು ಎರಡು ಅಧಿಕ ಕೋನಗಳನ್ನು ಹೊಂದಿರುತ್ತೆ ಅಂತ ಹೇಳಿದ್ರೆ ಇದು ಕೂಡ 100% ರಾಂಗ್. ಅಧಿಕ ಕೋನ ಅಂದರೆ 90 ಡಿಗ್ರಿಗಿಂತ ಹೆಚ್ಚು. ಫಾರ್ ಎಕ್ಸಾಂಪಲ್ ಒಂದು ಕೋನ 90 ಡಿಗ್ರಿ 91 ಡಿಗ್ರಿ ಮತ್ತೊಂದು ಕೋನ 93 ಡಿಗ್ರಿ ಬರ್ಕೊಂಡ್ವಿ ಅಂದರೆ ಇವೆರಡೂ ಕೋನಗಳ ಮೊತ್ತ 184 ಡಿಗ್ರಿ ಆಗಿಬರುತ್ತೆ. ತ್ರಿಭುಜದಲ್ಲಿ 3 ಕೋನಗಳ ಮೊತ್ತ 180 ಅಷ್ಟೇ ಇರಬೇಕು. ಎರಡೂ ಅಧಿಕ ಕೋನಗಳನ್ನು ಹೊಂದಿರ್ತಾರೆ, ಅವೆರಡು ಕೋನಗಳ ಮೊತ್ತನ 180ಗಿಂತ ಜಾಸ್ತಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಸೆಕೆಂಡ್ ಸ್ಟೇಟ್ಮೆಂಟು ರಾಂಗ್ ಇದೆ ಅಂತ. ಒಂದು ತ್ರಿಭುಜವು ಎರಡು ಲಘು ಕೋನಗಳನ್ನು ಹೊಂದಿರುತ್ತೆ, ಇದು 100% ಕರೆಕ್ಟ್. ನೋಡಿ, ಇದು ಲಂಬ ಕೋನ ಇದೆ ಅಂದರೆ ಈ ಎರಡು ಕೋನಗಳು ಪ್ರತಿಯೊಂದು ಕೋನ 90 ಡಿಗ್ರಿಗಿಂತ ಕಡಿಮೆ ಇರಬೇಕು. ಇವೆರಡೂ ಕೋನಗಳ ಮೊತ್ತ 90 ಆಗುತ್ತೆ. ಇದು ಒಂದೇ ಕೋನ 90 ಡಿಗ್ರಿ ಇದೆ ಅಂದರೆ ಉಳಿದ ಎರಡು ಕೋನಗಳ ಮೊತ್ತ 90 ಇರ್ಬೇಕಂದ್ರೆ ಈ ಕೋನದ ಅಳತೆ ಈ ಕೋನದ ಅಳತೆ 90 ಡಿಗ್ರಿಗಿಂತ ಕಡಿಮೆ ಇದೆ ಅಂದರೆ ಇದು ಲಘು ಕೋನ, ಇದು ಲಘು ಕೋನ ಆಗಿರುತ್ತೆ. ಅಂದರೆ ಇದೊಂದು 60 ಡಿಗ್ರಿ, ಇದೊಂದು 30 ಡಿಗ್ರಿ ಅಂದರೆ ಒಂದು ತ್ರಿಭುಜವು ಎರಡು ಲಘು ಕೋನಗಳನ್ನು ಹೊಂದಿರುತ್ತೆ ಅನ್ನೋದು 100% ಇದು ಥರ್ಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಒಂದು ತ್ರಿಭುಜದ ಒಂದು ಬಾಹ್ಯ ಕೋನವು ಅದರ ಅಂತರಾಭಿಮುಖ ಕೋನಗಳ ಮೊತ್ತಕ್ಕಿಂತ ಕಡಿಮೆ ಇರುತ್ತೆ ಅಂತ ಕೇಳಿದ್ದಾರೆ. ಒಂದು ತ್ರಿಭುಜದ ಬಾಹ್ಯ ಕೋನ ಏನಿದೆಯಲ್ಲ ಅದರ ಅಂತರಾಭಿಕ ಕೋನಗಳ ಮೊತ್ತಕ್ಕೆ ಕಡಿಮೆ ಇರುತ್ತೆ ಅಂತ ಪ್ರಶ್ನೆ ಹೇಳಿದ್ದಾನೆ. ನಾನು ಇದನ್ನು ಈ ಲೈನ್ನ ಎಕ್ಸ್ಟೆಂಡ್ ಮಾಡ್ತೀನಿ ಅಂದರೆ ಇದು ತ್ರಿಭುಜದ ಬಾಹ್ಯ ಕೋನ ಆಗುತ್ತೆ. ಈ ಬಾಹ್ಯ ಕೋನ ಈ ಪಕ್ಕದ ಬಿಟ್ಟು ಈ ಅಂತರಾಭಿಕ ಎರಡು ಕೋನಗಳ ಮೊತ್ತಕ್ಕೆ ಇದ್ರ ಪಕ್ಕದ ಅನುಕ್ರಮ ಕೋನ ಬಿಟ್ಟು ಈ ಬಾಹ್ಯ ಕೋನವು ಅಂತರಾಭಿಮುಖ ಎರಡು ಕೋನಗಳ ಮೊತ್ತಕ್ಕೆ ಸಮ ಇರುತ್ತೆ, ಕಡಿಮೆ ಇರುತ್ತೆ ಅಂತ ಕೊಟ್ಟಿರೋದ್ರಿಂದ ಇದು ರಾಂಗ್ ಆಗುತ್ತೆ. ಹಾಗಾಗಿ ಇಲ್ಲಿ ಸರಿಯಾದ ಸ್ಟೇಟ್ಮೆಂಟ್ ಅಂದರೆ ಥರ್ಡ್ ಒನ್ನೇ ಸರಿಯಾದ ಸ್ಟೇಟ್ಮೆಂಟ್ ಆಗಿರುತ್ತೆ. ಓಕೆನಾ, ನೆಕ್ಸ್ಟ್ ಬರೋಣ 4th ಕ್ವಶನ್. ಇದರಲ್ಲಿ 1 ಇಂಟೀಜರ್ 3/10 ಹೋಲ್ ಕ್ಯೂಬ್ ಇದರ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ಇದು ಫಸ್ಟು ಮಿಶ್ರ ಭಿನ್ನ ರಾಶಿಯಲ್ಲಿದೆ, ಇದನ್ನು ವಿಷಮ ಭಿನ್ನ ರಾಶಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳೋಣ. 10 × 1 10, 10 + 3 ಅಂದರೆ 13 / 10 ಆಗುತ್ತೆ. 13/10 ಹೋಲ್ ಕ್ಯೂಬ್ ಆಗುತ್ತೆ. ಇದನ್ನು ಮಿಶ್ರ ಭಿನ್ನ ರಾಶಿಯಿಂದ ವಿಷಮ ಕನ್ವರ್ಟ್ ಮಾಡ್ಕೊಂಡ್ರೆ, ಮಿಕ್ಸ್ಡ್ ಫ್ರಾಕ್ಷನಿಂದ ಇಂಪ್ರಾಪರ್ ಕನ್ವರ್ಟ್ ಮಾಡಿದರೆ 13/10 ಹೋಲ್ ಕ್ಯೂಬ್ ಆಗುತ್ತೆ. ಫಸ್ಟ್ 13 ಕ್ಯೂಬ್ ಅಂದರೆ 13ನ್ನು 3 ಸಲ ಗುಣಿಸ್ರಿ 2197 ಬರುತ್ತೆ. 10 ಕ್ಯೂಬ್ ಅಂದರೆ 10ನ್ನು 3 ಸಲ ಗುಣಿಸಿದ್ರೆ 1000 ಬರುತ್ತೆ. 1000ರಿಂದ ಡಿವೈಡ್ ಮಾಡಿರಿ 1000 2 2000 ಆಗುತ್ತೆ. 1000 2 2000 ಕ್ಯಾನ್ಸಲ್ ಆದರೆ ಇನ್ನು ಉಳಿಯೋ ಶೇಷ 197 ಮೇಲೆ ಬರಿತೀನಿ. ಭಾಜಕ 100ನ್ನು ಕೆಳಗೆ ಬರ್ಕೊಂಡು 1000ನ್ನು ಕೆಳಗೆ ಬರ್ಕೊಂಡ್ರೆ 2 ಇಂಟೀಜರ್ 197/1000 ಆಗುತ್ತೆ. 2 ಇಂಟೀಜರ್ 197/1000 ಅಂತ ಆಪ್ಷನ್ ಥರ್ಡ್ ಒನ್ನಲ್ಲಿದೆ. ದಿಸ್ ಇಸ್ ದ ಎಕ್ಸಾಕ್ಟ್ ಆನ್ಸರ್ ಅಂತ ಹೇಳ್ತೀವಿ. ಓಕೆನಾ, 94th ಕ್ವಶನ್. 95th ಕ್ವಶನ್ ಬರೋಣ. ಕೆಳಗಿನವುಗಳಲ್ಲಿ ಒಂದು ರೇಖಾತ್ಮಕ ಸಮೀಕರಣ ಯಾವುದು ಅಂದರೆ ಸರಳ ಸಮೀಕರಣ ಅಥವಾ ಸರಳ ರೇಖಾತ್ಮಕ ಸಮೀಕರಣ ಯಾವುದು ಅಂತ ಕೇಳಿದರೆ ಇಲ್ಲಿ 4 ಆಪ್ಷನ್ಸಲ್ಲಿ ಇದೆ. 2x² + 3x + 4 ಇದೆ ಅಂದರೆ ಇಲ್ಲಿ ಎಕ್ಸ್ ಅನ್ನೋದು ಅವ್ಯಕ್ತ ಪದ, ಅದರ ಘಾತ 2 ಇದೆ ಅಂದರೆ ಇದು ವರ್ಗ ಸಮೀಕರಣ ಆಗುತ್ತೆ. ಇದು ರೇಖಾತ್ಮಕ ಸಮೀಕರಣ ಆಗಲ್ಲ. ರೇಖಾತ್ಮಕ ಸಮೀಕರಣಕ್ಕೆ ಇನ್ನೊಂದು ಹೆಸರು ಸರಳ ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ. ಇದು ವರ್ಗ ಸಮೀಕರಣ, ಕ್ವಾಡ್ರಾಟಿಕ್ ಇಕ್ವೇಷನ್ ಆಗುತ್ತೆ. ಫಸ್ಟ್ ಒನ್ ರಾಂಗ್ ಅಂತ ಕರಿತೀವಿ. ಸೆಕೆಂಡ್ ಒನ್ ನೋಡ್ರಿ, 2x - 3 = 5x + 6 ಅಂದ್ರೆ ಒಂದೇ ಅವ್ಯಕ್ತ ಪದ ಇದೆ ಅಂದರೆ ಇದನ್ನ ಸರಳ ಸಮೀಕರಣ ಅಥವಾ ಸರಳ ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ. ಸೆಕೆಂಡ್ ಆಪ್ಷನ್ ಇದು ಕರೆಕ್ಟ್ ಆನ್ಸರು. ಥರ್ಡ್ ಒನ್ ಯಾಕೆ ರಾಂಗ್ ಅಂದ್ರೆ ನೋಡ್ರಿ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ 4x × x ಅಂದ್ರೆ 4x² ಆಗುತ್ತೆ. ರೈಟ್ ಸೈಡಲ್ಲಿ 1 ಬರೋದ್ರಿಂದ ಇಲ್ಲಿ ಅವ್ಯಕ್ತ ಪದದ ಘಾತ 2 ಬರುತ್ತೆ ಅಂದರೆ ಇದನ್ನ ಶುದ್ಧ ವರ್ಗ ಸಮೀಕರಣ ಅಂತ ಕರಿತೀವಿ. ಶುದ್ಧ ವರ್ಗ ಸಮೀಕರಣ, ಪ್ಯೂರ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕರಿತೀವಿ. ಪ್ಯೂರ್ ಕ್ವಾಡ್ರಾಟಿಕ್ ಇಕ್ವೇಷನ್ ಶುದ್ಧ ವರ್ಗ ಸಮೀಕರಣ ಆಗುತ್ತೆ. ಹಾಗಾಗಿ ಇದು ಕೂಡ ರಾಂಗ್. ಇಲ್ಲಿ ರೇಖಾತ್ಮಕ ಸಮೀಕರಣ ಫಸ್ಟ್ ಒನ್ ಅಲ್ಲ, ಥರ್ಡ್ ಒನ್ ಅಲ್ಲ. 4th ಒನ್ ಕೂಡ ರೇಖಾತ್ಮಕ ಸಮೀಕರಣ ಅನಿಸುತ್ತೆ, ಆದರೆ ಅಲ್ಲ. ಯಾಕೆ ಅಂದರೆ 2 × 2 ಅಂದರೆ 4y ಆಗುತ್ತೆ, ಪ್ಲಸ್ 2 × 3 6 ಆಗುತ್ತೆ. ಇಲ್ಲಿ 6 + 4y ಆಗುತ್ತಲ್ಲ, ಈ 4y ಕ್ಯಾನ್ಸಲ್, 6 ಕ್ಯಾನ್ಸಲ್ ಅಂದರೆ 0 ಉಳಿಯುತ್ತೆ. 0 = 0 ಅಂದರೆ ಅದು ಇನ್ವ್ಯಾಲಿಡ್ ಇಕ್ವೇಷನ್ ಆಗುತ್ತೆ. ಈ ಥರ ಇಕ್ವೇಷನ್ ಕೊಡೋಕ್ಕೆ ಚಾನ್ಸಸ್ ಇಲ್ಲ. ಹಾಗಾಗಿ 4y ಅವ್ಯಕ್ತ ಪದ ಸಿಗದೇ ಇಲ್ಲ, ನಿಮಗೆ ವೇರಿಯೇಬಲ್ ಸಿಗದೇ ಇಲ್ಲ, ವೇರಿಯೇಬಲ್ಲೇ ಕ್ಯಾನ್ಸಲ್ ಆಗಿದೆ ಅಂದರೆ ಅದನ್ನ ಸರಳ ರೇಖಾತ್ಮಕ ಸಮೀಕರಣ ಅಂತ ಕರೆಯಲ್ಲ. ಹಾಗಾಗಿ ಆಪ್ಷನ್ 4th ಒನ್ ರಾಂಗ್, ಸೆಕೆಂಡ್ ಒಂದೇ ಸರಿ ಉತ್ತರ ಆಗಿರುತ್ತೆ. ನೋಡ್ರಿ, ಇಲ್ಲಿ 5x ಲೆಫ್ಟ್ ಸೈಡಿಗೆ ಹೋದ್ರೆ 2x - 5x = 6 ರೈಟ್ ಸೈಡಲ್ಲಿ ಇದೆ. -3 ಸೈಡ್ ಬಂದರೆ +3 ಆಗುತ್ತೆ. 2x - 5x ಅಂದರೆ -3x = 9 ಬರುತ್ತಲ್ಲ. ಇಲ್ಲಿ ಅವ್ಯಕ್ತ ಪದ x ಇದೆ, ಅದರ ಘಾತ ಏನೆಲ್ಲಾದ್ರು 1 ಇದ್ರೆ ಅದನ್ನ ಸರಳ ರೇಖಾತ್ಮಕ ಸಮೀಕರಣ, ಲೀನಿಯರ್ ಇಕ್ವೇಷನ್ ಇನ್ 1 ವೇರಿಯೇಬಲ್ ಅಂತ ಕರೆಯೋದ್ರಿಂದ ಆಪ್ಷನ್ ಸೆಕೆಂಡ್ ಒನ್ನಲ್ಲೇ ಸರಳ ರೇಖಾತ್ಮಕ ಸಮೀಕರಣ ಆಗಿರುತ್ತೆ. ಓಕೆನಾ, ನೆಕ್ಸ್ಟ್ 96th ಕ್ವಶನ್ ಬರೋಣ.
150 ಮತ್ತು ಅದಕ್ಕೆ ಸಮೀಪದ ಪೂರ್ಣ ವರ್ಗ ಸಂಖ್ಯೆಯ ನಡುವಿನ ವ್ಯತ್ಯಾಸ ಅಂತ ಕೇಳಿದ್ದಾನೆ. ಸೊ 150, ಈ 150ಕ್ಕೆ ಸಮೀಪ ನಿಯರೆಸ್ಟ್ ಇರ್ತಕ್ಕಂಥ ಪೂರ್ಣ ವರ್ಗ ಸಂಖ್ಯೆ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಯಾವುದಂದ್ರೆ 150ಕ್ಕೆ ನಿಯರೆಸ್ಟ್ ಇರೋದು 144 ಅನ್ನೋದು ಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ. ನೆಕ್ಸ್ಟ್ 150ಕ್ಕಿಂತ ಮುಂದಿರೋ ಪೂರ್ಣ ವರ್ಗ ಸಂಖ್ಯೆ 169 ಆಗುತ್ತೆ. ಬಟ್ ಈ 150ಕ್ಕೆ ವೆರಿ ನಿಯರೆಸ್ಟ್ ಇರೋದು 144, ಇದು 169 ಭಾಳ ನಿಯರೆಸ್ಟ್ ಆಗಲ್ಲ. ಅದಕ್ಕೋಸ್ಕರ 150ಕ್ಕೆ ಸಮೀಪ ಇರ್ತಕ್ಕಂಥ ಪೂರ್ಣ ವರ್ಗ ಸಂಖ್ಯೆ ಅಂದರೆ 144. ಇವೆರಡಕ್ಕೂ ಡಿಫ್ರೆನ್ಸ್ ಕೇಳಿದೆ. 150ರಲ್ಲಿ 144ನ ಮೈನಸ್ ಮಾಡಿದ್ರೆ ಡಿಫ್ರೆನ್ಸ್ 6 ಬರುತ್ತೆ. ಡಿಫ್ರೆನ್ಸ್ 6 ಅದು 4th ಆಪ್ಷನಲ್ಲಿದೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ 5th ಕ್ವಶನ್ ಬರೋಣ. 5ನೇ ಪ್ರಶ್ನೆ ಏನಿದೆ ಅಂತ. ಸೊ ಒಂದು ವೃತ್ತಕ್ಕೆ ಒಂದು ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ ಅಂತ. ವೆರಿ ಸಿಂಪಲ್ ಕ್ವಶನ್. ಒಂದು ವೃತ್ತ, ಒಂದು ಸರ್ಕಲ್ ಇದೆಯಲ್ಲ, ಇದು ಸೆಂಟರ್ ಆಫ್ ದ ಸರ್ಕಲ್ ಅಂತ ಕರಿತೀವಿ. ಬಾಹ್ಯ ಬಿಂದು ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಒಂದು ವೃತ್ತಕ್ಕೆ ಬಾಹ್ಯ ಬಿಂದು ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಎಷ್ಟು ಸ್ಪರ್ಶಕಗಳನ್ನು ಎಳೆಯಬಹುದು, ಟ್ಯಾನ್ಜೆಂಟ್ಸ್ನ ಎಷ್ಟು ಡ್ರಾ ಮಾಡ್ಬೋದು ಅಂತ ಕ್ವಶನ್ ಕೇಳಿದ್ದಾನೆ. ಈ ಬಾಹ್ಯ ಬಿಂದು ಅಂದ್ರೆ ವೃತ್ತದಿಂದ ಆಚೆ ಇರೋ ಬಿಂದುನ ಬಾಹ್ಯ ಬಿಂದು ಅಂತ ಕರಿತೀವಿ. ಸೊ ಈ ಆಚೆ ಇರೋ ಬಾಹ್ಯ ಬಿಂದುವಿನಿಂದ ಈ ವೃತ್ತಕ್ಕೆ ಈ ಕಡೆ ಒಂದು ಸ್ಪರ್ಶಕ ಎಳಿತೀವಿ. ಸೊ ಕೆಳಭಾಗದಲ್ಲಿ ಒಂದು ಸ್ಪರ್ಶಕ ಎಳಿತೀವಿ. ಒಂದು ವೃತ್ತಕ್ಕೆ ಅದರ ಬಾಹ್ಯ ಬಿಂದುವಿನಿಂದ ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಎಷ್ಟು ಟ್ಯಾನ್ಜೆಂಟ್ಸ್ ಅಂದ್ರೆ ಸ್ಪರ್ಶಕಗಳನ್ನು ಎಳಿಬಹುದು ಅಂದ್ರೆ 2 ಸ್ಪರ್ಶಕಗಳನ್ನು ಮಾತ್ರ ಎಳಿಬಹುದು, ಮೇಲೊಂದು ಕೆಳಗೊಂದು 2 ಅಂತ ಆಪ್ಷನ್ 3rd one ಅಲ್ಲಿ ಇದೆಯಲ್ಲ. ದಿಸ್ ಇಸ್ ದ ರೈಟ್ ಆನ್ಸರ್. ದೇರ್ ಇಸ್ ನೋ ಕ್ಯಾಲ್ಕುಲೇಷನ್. ಸಿಂಪಲ್ ಕ್ವಶನ್. ನೆಕ್ಸ್ಟ್ ಪ್ರಶ್ನೆ. ಸೊ ನೋಡಿರಿ, ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಸಾಕಷ್ಟು ವೀಡಿಯೋಸ್ನ ನಿಮಗೆ TET ಪೇಪರ್ಗಿಂತ ಬಿಫೋರೇ ಸಾಕಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ವಿ. ಅವೆಲ್ಲ ವೀಡಿಯೋಸ್ನ ಮಿಸ್ ಮಾಡಿದ್ರೆ ವಾಚ್ ಮಾಡಿದಾರಂತ ಈ ಥರ ಪ್ರಶ್ನೆಗಳಿಗೆ ಸಿಂಪಲ್ಲಿ ನೀವು ಆನ್ಸರ್ ಮಾಡಿರ್ತೀರಿ ಅಂದ್ಕೊಂಡಿದ್ವಿ. ನಮ್ಮ ಕ್ಲಾಸಸ್ ಇಷ್ಟ ಆಗಿದ್ರೆ ನಮ್ಮ ಟೀಮ್ಗೆ ನೀವು ಸಪೋರ್ಟ್ ಮಾಡಬೇಕು ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ಅಂದರೆ ಸೊ ಈ QR ಕೋಡನ್ನು ಸ್ಕ್ಯಾನ್ ಮಾಡಿ ನೀವು ಎಷ್ಟಾಗುತ್ತೆ ಅಷ್ಟನ್ನು ಡೊನೇಟ್ ಮಾಡ್ತಾ ಬರ್ಬೋದು. ನಾಟ್ ಮ್ಯಾಂಡೇಟರಿ, ನಾಟ್ ಕಂಪಲ್ಸರಿ. ಸೊ ನಿಮಗೆ ಆ ಮನೋಸ್ಥಿತಿ ಇದ್ದರೆ ಮಾತ್ರ ಮಾಡಿ. ಅದರ್ವೈಸ್ ನೆಕ್ಸ್ಟ್ ಕ್ವಶನ್ ಬರೋಣ. 4y² - 3y³ + 9y⁴ ಬಹುಪದೋಕ್ತಿಯ ಡಿಗ್ರಿ ಅಂದರೆ ಘಾತ. ಈ ಬಹುಪದೋಕ್ತಿಯ ಘಾತ ಎಷ್ಟು? ವಾಟ್ ಈಸ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂತ ಇಂಗ್ಲೀಷ್ ಕೇಳ್ತಾನೆ. ಸೊ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂದರೆ ಇದು ಬಹುಪದೋಕ್ತಿ ಅಂತ ಕರಿತೀವಿ. ಸೊ ಇದರಲ್ಲಿ ಡಿಗ್ರಿ ಅಂತ ಹೇಳೋದಾದ್ರೆ ನೋಡ್ರಿ, ಇಲ್ಲಿ y² ಇದೆ, y³ ಇದೆ, y⁴ ಇದೆ. ಅಂದರೆ ಈ ಸ್ಕ್ವೇರು ಕ್ಯೂಬು 7 ಅಲ್ಲಿ ಅತಿ ಹೆಚ್ಚಿರೋದಂದ್ರೆ 7. ಘಾತ ಅತಿ ದೊಡ್ಡದು 7 ಇದೆ ಅಂದರೆ ಈ ಬಹುಪದೋಕ್ತಿಯ ಘಾತ ಅಥವಾ ಡಿಗ್ರಿ 7 ಅಂತ ಬರಿತೀವಿ. 7 ಅನ್ನೋದು ಸೆಕೆಂಡ್ ಆಪ್ಷನ್ ಇದೆಯಲ್ಲ. ದಿಸ್ ಇಸ್ ದ ರೈಟ್ ಆನ್ಸರ್. ಹೈಯೆಸ್ಟ್ ಪವರ್ ಯಾವ್ದಿರುತ್ತಲ್ಲ ಅದನ್ನೇ ಘಾತ, ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂತ ಕರಿತೀವಿ. ಸೆಕೆಂಡ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. 7/19 ಸಮನಾದ ಭಾಗಲಬ್ಧ ಸಂಖ್ಯೆ. 7/19ಕ್ಕೆ ಈಕ್ವಿವಲೆಂಟ್ ಆಗಿರ್ತಕ್ಕಂಥ ಕೋಶೆಂಟ್ ಅಥವಾ ಫ್ರಾಕ್ಷನ್ ಯಾವುದು ಅಂತ. 7/19 ಬರ್ತಕ್ಕಂಥ ಭಿನ್ನರಾಶಿ ಇದರಲ್ಲಿ ಯಾವುದು ಅಂತ. ಸೊ ಈ 17 ಮತ್ತು 119 ನೋಡ್ರಿ, 17 ಒಂದಲೇ 17, 17 7 119 ಬರುತ್ತೆ. ಇದು 1/7 ಆಗುತ್ತೆ, 7/19 ಆಗಲ್ಲ. ಇದು ರಾಂಗ್ ಆನ್ಸರು. ಸೊ ಇದು 14 57 ಇದೆ ಅಂದರೆ ಯಾವ ಸಂಖ್ಯೆಯಿಂದ ಕ್ಯಾನ್ಸಲ್ ಆಗ್ತವೆ ಅಂದರೆ 7ರಿಂದ ಆಗುತ್ತಾ, 3ರಿಂದ ಆಗಲ್ತಾ, ಯಾವ ಸಂಖ್ಯೆಯಿಂದ ಡಿವೈಡ್ ಆಗಲ್ಲ. ಇದೇ 14/57, ಅದು ಯಾವುದಕ್ಕೂ ಸಿಂಪ್ಲಿಫೈಡ್ ಮಾಡೋಕ್ಕೆ ಬರೋಲ್ಲ. ಇದೇ ಭಿನ್ನ ರಾಶಿ ಆಗಿರುತ್ತೆ. ಸೊ ನೆಕ್ಸ್ಟ್ 21/57 ಇದೆಯಲ್ಲ, ಇದು 3 7 21, 3 1 3 2 ಉಳಿಯುತ್ತೆ, 3 9 27 ಕ್ಯಾನ್ಸಲ್ ಆಗಿ 7/19 ಬರುತ್ತೆ. ಇಲ್ಲಿ 7/19 ಇದೆ ಅಂದರೆ 7/19ಕ್ಕೆ ಸಮನಾದ ಭಾಗಲಬ್ಧ ಸಂಖ್ಯೆ ಅಂದರೆ ಈ 21/57 ಇದೆಯಲ್ಲ, ಆಪ್ಷನ್ 3rd ಇದಕ್ಕೆ ರೈಟ್ ಆನ್ಸರು. ಮತ್ತೆ ನೀವು 4th ಆಪ್ಷನ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. 3rd ಆಪ್ಷನ್ ಈಸ್ ದ ಎಕ್ಸಾಕ್ಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. -3 × -6 × -2 × -1 ಬೆಲೆ ಎಷ್ಟು ಅಂತ ಕೇಳಿದಾನೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಎಲ್ಲವೂ ಮಲ್ಟಿಪ್ಲೈ ಮಾಡಿದ್ರೆ ಫೈನಲಿ ಪ್ಲಸ್ ಚಿಹ್ನೆ ಬರುತ್ತೆ. ಉಳಿದಿರೋ ಸಂಖ್ಯೆ ಗುಣಾಕಾರ ಮಾಡೋಣ. 3 6 18, 18 2 36 ಇಂಟು 1 ಅಂದರೆ 36 ಬರುತ್ತೆ. +36 ಅಂದರೆ ಇಲ್ಲಿ +36 ಅಂತ ಇಲ್ಲಿ ಸೆಕೆಂಡ್ ಆಪ್ಷನಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. 2, -5 ಬಿಂದುವು ಕಾರ್ಟೀಷಿಯನ್ ಸಮತಲದ ಈ ಚತುರ್ಥಕದಲ್ಲಿರುತ್ತೆ ಅಂತ ಕೇಳಿದ್ದೇನೆ. ನಾವು ಗ್ರಾಫ್ ಡ್ರಾ ಮಾಡಿದೀವಲ್ಲ ಸ್ಕೂಲ್ ಡೇಸಲ್ಲಿ, ಗ್ರಾಫ್ ಏನು ಹಾಕಿದೀವಲ್ಲ, ಸೊ ಈ ಗ್ರಾಫಲ್ಲಿ ಇದು ಎಕ್ಸ್, ಇದು ಓ, ಇದು ಎಕ್ಸ್ ಡ್ಯಾಶ್ ಅಂತ ಬರಿತೀವಿ. ಸೊ ನೆಕ್ಸ್ಟ್ ಇದು ವೈ, ಇದು ಓ ವೈ ಡ್ಯಾಶ್ ಅಂತ ಬರಿತೀವಲ್ಲ. ಒಂದು ಸಮತಲವನ್ನು 4 ಭಾಗಗಳನ್ನು ಮಾಡ್ತೀವಿ, 4 ಚತುರ್ಥಾಂಕಗಳನ್ನಾಗಿ ಡಿವೈಡ್ ಮಾಡ್ತೀವಲ್ಲ. ಸೊ ಇದರಲ್ಲಿ ಇದು ಫಸ್ಟ್ ಕ್ವಾಡ್ರೆಂಟ್ ಅಂತ ಕರಿತೀವಿ, ಇದು ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಕರಿತೀವಿ, ಇದು ಥರ್ಡ್ ಕ್ವಾಡ್ರೆಂಟ್
ಕ್ವಾಡ್ರೆಂಟ್ ಅಂತ ಕರಿತೀವಿ, ಇದು ಫೋರ್ತ್ ಕ್ವಾಡ್ರೆಂಟ್ ಅಂತ ಕರಿತೀವಿ. ಮೊದಲನೇ ಚತುರ್ಥಕದಲ್ಲಿ ಎಕ್ಸ್ ಕೋಆರ್ಡಿನೇಟ್ ಪ್ಲಸ್ ಇರುತ್ತೆ, ವೈ ವ್ಯಾಲ್ಯೂ ಕೂಡ ಪ್ಲಸ್ ಇರುತ್ತೆ, ಪ್ಲಸ್ ಪ್ಲಸ್ ಅಂತ ಎರಡು ವ್ಯಾಲ್ಯೂಸ್ ಇರ್ತವೆ. ಸೆಕೆಂಡ್ ಕೋಆರ್ಡಿನೇಟ್ರಲ್ಲಿ ಎಕ್ಸ್ ವ್ಯಾಲ್ಯೂ ಮೈನಸ್ ಇರುತ್ತೆ, ವೈ ವ್ಯಾಲ್ಯೂ ಪ್ಲಸ್ ಇರುತ್ತೆ, ಮೈನಸ್ ಪ್ಲಸ್ ಬರ್ತವೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ. ಥರ್ಡ್ ಕ್ವಾಡ್ರೆಂಟಲ್ಲಿ ಎಕ್ಸ್ ಮೈನಸ್ ವೈ ಮೈನಸ್ ಇರುತ್ತಲ್ಲ, ಮೈನಸ್ ಕಮ ಮೈನಸ್ ಬರುತ್ತೀನಿ. ಫೋರ್ತ್ ಕ್ವಾಡ್ರೆಂಟಲ್ಲಿ ಇಲ್ಲಿ ಏನಾಗಿರುತ್ತೆ ಅಂದರೆ ಎಕ್ಸ್ ಪ್ಲಸ್ ಇರುತ್ತೆ, ವೈ ವ್ಯಾಲ್ಯೂ ಮೈನಸ್ ಇರುತ್ತೆ, ಪ್ಲಸ್ ಕಮ ಮೈನಸ್ ಬರೀತೀನಿ. ಹಾಗಾದ್ರೆ ಇಲ್ಲಿ 2, ಇದೆಯಲ್ಲ, 2, ಇದೆ ಅಂದರೆ ಇದು ಏನಿಲ್ಲ ಚಿಹ್ನೆ ಅಂದರೆ ಇದು ಪ್ಲಸ್ ಇದ್ದಂಗೆ, ಇಲ್ಲಿ ಮೈನಸ್ ಇದೆ ಅಂದರೆ ಪ್ಲಸ್ ಕಮ ಮೈನಸ್ ಬರೋದು. ಪ್ಲಸ್ ಕಮ ಮೈನಸ್ ಬರೋದು ಯಾವ ಕ್ವಾಡ್ರೆಂಟ್ ಅಂದರೆ ಫೋರ್ತ್ ಕ್ವಾಡ್ರೆಂಟಲ್ಲಿ. ಫೋರ್ತ್ ಕ್ವಾಡ್ರೆಂಟಲ್ಲಿ ಎಕ್ಸ್ ವ್ಯಾಲ್ಯೂ ಪಾಸಿಟಿವ್ ಇರುತ್ತೆ, ವೈ ವ್ಯಾಲ್ಯೂ ನೆಗೆಟಿವ್ ಇರುತ್ತಲ್ಲ, ಪ್ಲಸ್ ಕಮ ಮೈನಸ್ ಬರೋದು ಫೋರ್ತ್ ಕ್ವಾಡ್ರೆಂಟ್. ಇಲ್ಲಿ 4ನೇ ಚತುರ್ಥಕ ಅಂತ 4ನೇ ಆಪ್ಷನಲ್ಲಿ ಇದೆಯಲ್ಲ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಇಲ್ಲಿ ಚಿತ್ರದಲ್ಲಿ ಆ್ಯಂಗಲ್ ಎ ಜಿ ಎಚ್ ಅಂತ ಇದೆ. ಆ್ಯಂಗಲ್ ಎ ಜಿ ಎಚ್ ಈಕ್ವಲ್ ಟು 50 ಡಿಗ್ರಿ ಅಂತಿದೆ ನೋಡ್ರಿ. ಎ ಜಿ ಹೆಚ್ ಕಾಣಿಸ್ತಾ ಇದೆಯಲ್ಲ, ಇದು 50 ಡಿಗ್ರಿ ಅಂತ ಕೊಟ್ಟಿದ್ದಾನೆ ಚಿತ್ರದಲ್ಲಿ. ಸೊ ಎ ಬಿ ಪ್ಯಾರಲಲ್ ಟು ಸಿ ಡಿ, ಎ ಬಿ ಅನ್ನೋ ರೇಖೆ ಸಿ ಡಿ ಅನ್ನೋ ರೇಖೆಗೆ ಪ್ಯಾರಲಲ್ ಅಂದರೆ ಸಮಾಂತರವಾಗಿದೆ. ಅವುಗಳ ಅಂತರ ಎಷ್ಟೇ ದೂರ ಎಕ್ಸ್ಟೆಂಡ್ ಮಾಡಿದ್ರೂ ಕಡಿಮೆ ಆಗಲ್ಲ. ಅವೆಲ್ಲ ಪ್ಯಾರಲಲ್ ಲೈನ್, ಸಮಾಂತರ ರೇಖೆಗಳು ಅಂತ ಕರಿತೀವಿ ಎ ಬಿ ಮತ್ತು ಸಿ ಡಿಯನ್ನು. ಸೊ ಹಾಗಾದರೆ ಡಿ ಎಚ್ ಎಫ್ನ ಅಳತೆ ಎಷ್ಟಿರುತ್ತೆ ಅಂತ ಕೇಳಿದ್ದಾನೆ. ಡಿ ಎಚ್ ಎಫ್, ಈ ಡಿ ಎಚ್ ಎಫ್ನ ಅಳತೆ ಎಷ್ಟು ಅಂತ ಕೇಳಿದಾನಲ್ಲ. ಸೊ ಈ ಡಿ ಎಚ್ ಎಫ್ನ ಅಳತೆ ಬೇಕಂದ್ರೆ ನೋಡ್ರಿ, ಈ ಎ ಬಿ ಸರಳ ರೇಖೆ ಇದೆಯಲ್ಲ, ಎ ಬಿ ಸರಳ ರೇಖೆ, ಇಲ್ಲಿಂದ ನಾವು ಈ ಜಿ ಪಾಯಿಂಟು, ಜಿಯಿಂದ ಎಚ್ ಪಾಯಿಂಟು, ಎಚ್ಚಿಂದ ಡಿ ಪಾಯಿಂಟ್ ತಗೊಂಡ್ರೆ ಎ ಜಿ ಎಚ್ ಡಿ ನೋಡ್ರಿ. ಇಲ್ಲಿ ನಾನು ರೆಡ್ ಕಲರ್ ಇಂಕಲ್ಲಿ ಬರಿತೀನಲ್ಲ, ಇದು ಝಡ್ ಶೇಪಲ್ಲಿ ಕಾಣಿಸ್ತಾ ಇದೆ ಅಂದರೆ ಇದು ಪರ್ಯಾಯ ಕೋನಗಳು, ಆಲ್ಟರ್ನೇಟ್ ಆ್ಯಂಗಲ್ ಅಂತ. ಇದು 50 ಡಿಗ್ರಿ ಇದೆ ಅಂದರೆ ಝಡ್ ಶೇಪಲ್ಲಿ ಈ ಕಾರ್ನರಲ್ಲಿ ಬರ್ತಕ್ಕಂಥ ಆ್ಯಂಗಲ್ ಕೂಡ 50 ಡಿಗ್ರಿ ಇರುತ್ತೆ. ಇದು 50 ಇದೆ, ಇದು 50 ಡಿಗ್ರಿ ಇದೆ ಅಂದರೆ ಸೊ ಒಂದು ಸರಳ ರೇಖೆ ನೋಡಿದಾಗ ನೋಡ್ರಿ, ಬ್ಲೂ ಕಲರಲ್ಲಿ ಆಗ್ತಾನಲ್ಲ, ಇದು ಸರಳ ರೇಖೆ ಅಂದಮೇಲೆ ಸರಳ ರೇಖೆ ಮೇಲೆ ಉಂಟಾದ ಎರಡೂ ಕೋನಗಳ ಮೊತ್ತ, ಒಂದು ಸಾಮಾನ್ಯ ಬಿಂದುವಿನಿಂದ ಉಂಟಾದ ಇವೆರಡೂ ಕೋನಗಳ ಮೊತ್ತ 180 ಇರಬೇಕು. ಸೊ ಇದು 50 ಡಿಗ್ರಿ ಇದೆ ಅಂದರೆ, ಇದು 50 ಡಿಗ್ರಿ ಇದೆ ಅಂದರೆ ಈ ಕಡೆ 130 ಡಿಗ್ರಿ ಬರೀತೀನಿ. ಸೊ ಡಿ ಎಚ್ ಎಫ್ ಕೋನದ ಅಳತೆ ಇಲ್ಲಿ ಕೇಳಿರೋದು ಡಿ ಎಚ್ ಎಫ್ ಕೋನದ ಅಳತೆ 130 ಡಿಗ್ರಿ ಇರುತ್ತೆ. ಥರ್ಡ್ ಆಪ್ಷನ್ ಇದೆ, ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಇಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ವಜ್ರಾಕೃತಿಯಾಗಿದೆ. ಎ ಬಿ ಈಕ್ವಲ್ ಟು 2x + 3, ಎ ಡಿ ಈಕ್ವಲ್ ಟು 3x - 2 ಆದಾಗ ಎಕ್ಸ್ನ ಬೆಲೆಯು ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಎ ಬಿ ಸಿ ಡಿ ಒಂದು ವಜ್ರಾಕೃತಿ ಅಂದರೆ ರೋಂಬಸ್ ಅಂತ ಕರಿತೀವಲ್ಲ, ರೋಂಬಸ್ ಅಂತ ಕರಿತೀವಿ. ಈ ಎ ಬಿ ಸಿ ಡಿ ಅನ್ನೋದು ವಜ್ರಾಕೃತಿ ಆಗಿದೆ ಅಂದರೆ ವಜ್ರಾಕೃತಿಯ ಎಲ್ಲ ಬಾಹುಗಳ ಅಳತೆ ಸಮವಾಗಿರ್ತವೆ. ಆಲ್ ಸೈಡ್ಸ್ ಆಫ್ ಎ ರೋಂಬಸ್ ಆರ್ ಈಕ್ವಲ್ ಆಗೋದ್ರಿಂದ ಈ ಎ ಡಿ ಮತ್ತು ಎ ಬಿ ಅಳತೆಗಳು ಸಮವಾಗಿರ್ತವೆ. ರೋಂಬಸ್ ಅಂದರೆ ನೋಡ್ರಿ, ಎಲ್ಲ ಬಾಹುಗಳ ಅಳತೆ ಸಮವಾಗಿರೋದ್ರಿಂದ ಎನಿಂದ ಡಿ ವರೆಗೆ ಎಷ್ಟು ಉದ್ದ ಇರುತ್ತೋ ಎನಿಂದ ಬಿ ವರೆಗೆ ಅಷ್ಟೇ ಇರಬೇಕು. ಯಾಕಂದರೆ ಅದು ವಜ್ರಾಕೃತಿ ಎಲ್ಲ ಬಾಹುಗಳು ಸಮ ಇರ್ಬೇಕಂದ್ರೆ ಎ ಡಿಯ ಅಳತೆ ಮತ್ತು ಎ ಬಿಯ ಅಳತೆ ಇವೆರಡೂ ಸಮ ಇರಲೇಬೇಕು. ಎ ಬಿ ಮತ್ತು ಎ ಡಿ ಸಮ ಇರುತ್ತೆ, ಅದು ಬಿ ಸಿಗೂ ಸಮ ಇರುತ್ತೆ, ಸಿ ಡಿಗೂ ಸಮ ಇರುತ್ತೆ. ಇವೆರಡು ಬಾಹುಗಳ ಅಳತೆ ಮಾತ್ರ ಬರ್ಕೊಳ್ಳೋಣ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ. ಸೊ ಇಲ್ಲಿ ಎ ಡಿ ಅಂದರೆ 3x - 2 ಇದೆ, 3x - 2 ಹಾಕೊಳ್ಳೋಣ ಈಕ್ವಲ್ ಟು ಎ ಬಿ ಅಂದರೆ 2x + 3 ಇದೆ, 2x + 3 ಹಾಕೊಳ್ಳೋಣ. ಎಕ್ಸ್ ಎಲ್ಲ ಒಂದು ಸೈಡ್ ತಗೊಂಬರಿ. ಇಲ್ಲಿ 3x ಇದೆಯಲ್ಲ, ಇದೇನಿಲ್ಲ ಅಂದರೆ +2x ಲೆಫ್ಟ್ ಸೈಡ್ ಬಂದರೆ -2x ಆಗುತ್ತೆ. ಇಲ್ಲಿ 3 ಉಳಿಯುತ್ತೆ, -2 ರೈಟ್ ಸೈಡಿಗೆ ಬಂದರೆ +2 ಆಗುತ್ತೆ. 3x - 2x ಅಂದರೆ 1x, 3 + 2 ಅಂದರೆ 5 ಬರುತ್ತೆ. ಎಕ್ಸ್ ವ್ಯಾಲ್ಯೂ 5 ಬರುತ್ತೆ. ಎಕ್ಸ್ ವ್ಯಾಲ್ಯೂ 5 ಅನ್ನೋದು ಫೋರ್ತ್ ಆಪ್ಷನಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಓಕೆನಾ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ತ್ರಿಜ್ಯವು 28 ಸೆಂಟಿಮೀಟರ್ ಆಗಿರುವ ಒಂದು ವೃತ್ತದ ತ್ರಿಜ್ಯಾಂತರ ಖಂಡದಲ್ಲಿನ ಕೇಂದ್ರ ಕೋನವು 45 ಡಿಗ್ರಿ ಆದರೆ ಆ ತ್ರಿಜ್ಯಾಂತರ ಖಂಡವು ಹೊಂದಿರುವ ಕಂಸದ ಉದ್ದ ಎಷ್ಟು ಅಂತಿದೆ. ಸೊ ತ್ರಿಜ್ಯವು 28 ಸೆಂಟಿಮೀಟರ್ ಆಗಿರುವ ಒಂದು ವೃತ್ತದ ತ್ರಿಜ್ಯಾಂತರ ಖಂಡದಲ್ಲಿನ ಕೋನವು 45 ಡಿಗ್ರಿ ಆದರೆ ಆ ತ್ರಿಜ್ಯಾಂತರ ಖಂಡವು ಹೊಂದಿರುವ ಕಂಸದ ಉದ್ದ ಅಂತ ಇದೆ. ಸೊ ಒಂದು ಸರ್ಕಲ್ ಡ್ರಾ ಮಾಡ್ತಿದ್ದಾನೆ. ಒಂದು ಸರ್ಕಲ್ ಡ್ರಾ ಮಾಡಿ ಅದರ ತ್ರಿಜ್ಯ 28 ಸೆಂಟಿಮೀಟರ್ ಇದೆ ಅಂತ ಹೇಳಿದ್ದಾನೆ. 28 ಸೆಂಟಿಮೀಟರ್ ಇದೆ. ಸೊ ಇನ್ನೊಂದು ನಾನು ತ್ರಿಜ್ಯ ಡ್ರಾ ಮಾಡ್ತೀನಿ, ಇದು 28 ಸೆಂಟಿಮೀಟರ್ ಇರುತ್ತೆ. ಸೊ ಇದಿಷ್ಟನ್ನ ನಾವು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಇದೇ ಮಾರ್ಕ್ ಮಾಡಿದನಲ್ಲ, ಇದನ್ನ ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಸೊ ಇಲ್ಲಿ ಕೋನ 45 ಡಿಗ್ರಿ ಇದೆ ಅಂದರೆ ಸೊ ಏನು ಕಂಡುಹಿಡಿಬೇಕಂದ್ರೆ ಆ ತ್ರಿಜ್ಯಾಂತರ ಖಂಡವು ಹೊಂದಿರುವ ಕಂಸದ ಉದ್ದ ಎಷ್ಟು ಅಂತ ಕೇಳಿದ್ದಾನೆ. ಸೊ ಕಂಸದ ಉದ್ದ ಕ್ಯಾಲ್ಕುಲೇಟ್ ಮಾಡಬೇಕು. ಆ ಕಂಸದ ಉದ್ದ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಸೊ ಇದು ಎಲ್ ಅಂತ ತಗೊಂತೀನಿ. ಎಲ್ ಈಕ್ವಲ್ ಟು 2πr ಅಂದರೆ ವೃತ್ತದ ಪರಿಧಿ ಕಂಡುಹಿಡಿಯೋ ಫಾರ್ಮುಲಾ 2πr.
ಸೊ 2πr ಇಂಟು ಇಲ್ಲಿ ಆ್ಯಂಗಲ್ 45 ಡಿಗ್ರಿ ಇದೆಯಲ್ಲ, θ/360 ಅಂತ ಹಾಕೊಂಡ್ರೆ ಆ ತ್ರಿಜ್ಯಾಂತರ ಖಂಡದ ಇದಷ್ಟೇ ಬೇಕು. ಇಲ್ಲಿಂದ ಇಲ್ಲಿಗೆ ಅಷ್ಟೇ ಎಷ್ಟಿದೆ ಅಂತ ಕಂಡುಹಿಡಿಬೇಕಂದ್ರೆ θ/360, θ ಅಂದರೆ ಇಲ್ಲಿ 45 ಡಿಗ್ರಿ ಇದೆಯಲ್ಲ, L = 2 ಇಂಟು π ವ್ಯಾಲ್ಯೂ 22/7 ಹಾಕೋಬೇಕು. ರೇಡಿಯಸ್ ಅಂದರೆ 28 ಇದೆ ತ್ರಿಜ್ಯ, r ಅಂದರೆ 28 ಬರ್ಕೋಬೇಕು ರೇಡಿಯಸ್ನ. θ ಅಂದರೆ 45 ಡಿಗ್ರಿ ಇದೆ, ಡಿವೈಡ್ ಬೈ ಎಷ್ಟು ಬರೀಬೇಕು, 360 ಡಿಗ್ರಿ ಬರೀಬೇಕು. ಯಾಕಂದ್ರೆ ಅದು ಒಂದು ಸರ್ಕಲ್ ಅಲ್ಲ, ಎಲ್ಲ ಸೇರಿ ಇಲ್ಲಿ ಒಂದು ರೌಂಡ್ ಹಾಕಿದ್ರೆ 360 ಡಿಗ್ರಿ ಆಗುತ್ತೆ. ಅದರಲ್ಲಿ 45 ಡಿಗ್ರಿ ಅಷ್ಟು ಪಾರ್ಟ್ ಮಾತ್ರ ಬೇಕು. ಅದಕ್ಕೋಸ್ಕರ 45/360 ಹಾಕೊಂಡ್ರೆ 45 1 45 8 360 ಕ್ಯಾನ್ಸಲ್ ಆಗುತ್ತೆ. 7 1 7 4 28 ಕ್ಯಾನ್ಸಲ್ ಆಗುತ್ತೆ. ಸೊ ಆಮೇಲೆ 4 1 4 2 8 ಕ್ಯಾನ್ಸಲ್ ಆಗುತ್ತೆ. ಇದು 2 1 2 ಕ್ಯಾನ್ಸಲ್ ಆಗಿ 11 2 22 ಬರುತ್ತಲ್ಲ. ಸೊ ಈ ಕಂಸದ ಉದ್ದ 22 ಸೆಂಟಿಮೀಟರ್ ಬರುತ್ತೆ, 22 ಸೆಂಟಿಮೀಟರ್ ಅಂತ. ಸೊ ಆಪ್ಷನ್ ಸೆಕೆಂಡ್ ಒನ್ಲಿದೆ ನೋಡ್ರಿ, ದಿಸ್ ಈಸ್ ದ ರೈಟ್ ಆನ್ಸರ್, 22 ಸೆಂಟಿಮೀಟರ್ ಆಗಿರುತ್ತೆ ಸೊ ಆ ಕಂಸದ ಉದ್ದ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. 135 ಡಿಗ್ರಿ ಅಳತೆಯ ಕೋನದ ಸರಳ ಕೋನ ಪೂರಕ ಹಾಗೂ 45 ಡಿಗ್ರಿ ಅಳತೆಯ ಕೋನದ ಲಂಬ ಕೋನ ಪೂರಕದ ಮೊತ್ತವು ಸಾಂಖ್ಯಿಕವಾಗಿ ಈ ರೀತಿಯ ಕೋನದ ಅಳತೆಯಾಗಿದೆ. ಸೊ 135 ಡಿಗ್ರಿ ಅಳತೆಯ ಕೋನದ ಸರಳ ಕೋನ ಪೂರಕ ಅಂದ್ರೆ 135ಕ್ಕೆ ಎಷ್ಟು ಡಿಗ್ರಿ ಕೂಡಿದ್ರೆ ಸರಳ ಕೋನ ಪೂರಕ ಅಂದರೆ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಇರಬೇಕು. ಅದರಲ್ಲಿ 135 ಇದೆ ಅಂದರೆ ಇನ್ನು ಎಷ್ಟು ಹಾಕೋಬೇಕು ಅಂದರೆ ಇನ್ನು 45 ಡಿಗ್ರಿ ಹಾಕೊಂಡ್ವಿ ಅಂದರೆ 45 ಡಿಗ್ರಿ ಅಂದರೆ 135 + 45 ಕೂಡ್ರೆ ಇವೆರಡೂ ಕೋನಗಳ ಮೊತ್ತ 180 ಡಿಗ್ರಿ ಆಗುತ್ತೆ. ಅವನ್ನ ಸರಳ ಕೋನ ಪೂರಕಗಳು ಅಂತ ಕರಿತೀವಿ. ಹಾಗಾದ್ರೆ 135 ಡಿಗ್ರಿಯ ಸರಳ ಕೋನ ಪೂರಕ ಅಂದರೆ 45 ಡಿಗ್ರಿ. ಆಗ 45 ಡಿಗ್ರಿ ಅಳತೆಯ ಕೋನದ ಲಂಬ ಕೋನ ಪೂರಕ, 45 ಡಿಗ್ರಿ ಅಳತೆಯ ಲಂಬ ಕೋನ ಪೂರಕ. ಸೊ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. 45 ಡಿಗ್ರಿಯ ಲಂಬ ಕೋನ ಪೂರಕ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಸರ ಎರಡು ಕೋನಗಳ ಮೊತ್ತ 90 ಡಿಗ್ರಿ ಇರಬೇಕು. ಅದರಲ್ಲಿ ಒಂದು ಕೋನ 45 ಡಿಗ್ರಿ ಅಂದರೆ ಇನ್ನೊಂದು ಕೋನ 45 ಇರುತ್ತೆ. ಇವೆರಡೂ ಕೋನಗಳ ಮೊತ್ತ 45 ಡಿಗ್ರಿ 90 ಡಿಗ್ರಿ ಬಂದರೆ ಅವನ್ನ ಲಂಬ ಕೋನ ಪೂರಕಗಳು ಅಂತ ಕರಿತೀವಿ. ಸೊ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕರಿತೀವಿ. ಸೊ ಹಾಗಾದರೆ ಈ ರೀತಿಯ ಕೋನದ ನೋಡ್ರಿ ಇಲ್ಲಿ ಪೂರಕದ ಮೊತ್ತವು ಸಾಂಖ್ಯಿಕವಾಗಿ ಈ ರೀತಿಯ ಕೋನದ ಅಳತೆಯಾಗಿದೆ ಅಂದರೆ ಇವೆರಡೂ ಕೋನಗಳ ಮೊತ್ತ ಕೂಡ 135 ಡಿಗ್ರಿಯ ಸರಳ ಕೋನ ಪೂರಕ, 45 ಡಿಗ್ರಿಯ ಲಂಬ ಕೋನ ಪೂರಕಗಳ ಮೊತ್ತ ಅಂದರೆ 45 + 45 90 ಡಿಗ್ರಿ ಬರುತ್ತೆ. 90 ಡಿಗ್ರಿ ಅನ್ನೋದು ಯಾವ ರೀತಿ ಕೋನ, ಒಂದು ಲಘು ಕೋನ ಅಂತ ಅಲ್ಲ. ಲಘು ಕೋನ ಅಂದರೆ 90 ಡಿಗ್ರಿಗಿಂತ ಕಡಿಮೆ ಇರಬೇಕು. ಅಕ್ಯೂಟ್ ಆ್ಯಂಗಲ್ ಅಂದರೆ ಒಂದು ವಿಶಾಲ ಕೋನ ಇದು 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದು ಲಘು ಕೋನ ಅಂತ ಕರಿತೀವಿ. ವಿಶಾಲ ಕೋನ ಅಂದರೆ 90 ಡಿಗ್ರಿಗಿಂತ ಹೆಚ್ಚಿರಬೇಕು. ಅಬೋವ್ 90 ಡಿಗ್ರಿ ಇದ್ದರೆ ಅದು ವಿಶಾಲ ಕೋನ, ಆಬ್ಟ್ಯೂಸ್ ಆ್ಯಂಗಲ್ ಅಂತ ಕರಿತೀವಿ. ಒಂದು ಸರಳಾಧಿಕ ಕೋನ ಅಲ್ಲ, ಸರಳಾಧಿಕ ಕೋನ ಅಂದರೆ 180 ಡಿಗ್ರಿಗಿಂತ ಹೆಚ್ಚಿರಬೇಕು. ಸೊ ಅಬೋವ್ 180 ಡಿಗ್ರಿ 180 ಡಿಗ್ರಿಗಿಂತ ಹೆಚ್ಚಿದ್ರೆ ಅದು ಸರಳಾಧಿಕ ಕೋನ, ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒಂದು ಲಂಬ ಕೋನ ಅಂದರೆ 90 ಡಿಗ್ರಿಗೆ ಸಮ ಇದ್ರೆ ಲಂಬ ಕೋನ ಆಗುತ್ತೆ. ಇಲ್ಲಿ 90 ಡಿಗ್ರಿ ಇದೆ ಅಂದರೆ ಆ ಕ್ವಶನ್ಗೆ ಆನ್ಸರ್, ಈ ಪ್ರಶ್ನೆಗೆ ಆನ್ಸರ್ ಲಾಸ್ಟ್ ಒಂದು ಲಂಬ ಕೋನ ಅಂತ ಇದೆಯಲ್ಲ ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಚಿತ್ರದಲ್ಲಿ AC = BD ಆಗಿದೆ. AB ಮತ್ತು CD ಗಳ ನಡುವಿನ ಅನುಪಾತವು ಸೂಚಿಸುವ ಸರಿಯಾದ ಹೇಳಿಕೆಯು ಅಂತ ಕೇಳಿದ್ದಾನೆ. ಚಿತ್ರದಲ್ಲಿ AC = ನೋಡ್ರಿ AC ಯ ಅಳತೆ ಎಷ್ಟಿದೆಯಲ್ಲ, AC ಯ ಅಳತೆ ಎಷ್ಟಿದೆಯಲ್ಲ, ಆಮೇಲೆ B ನಿಂದ D ವರೆಗೂ ಅಷ್ಟೇ ಹೇಳಿದೆ. ಸೊ AC ಅಳತೆ ಮತ್ತು BD ಅಳತೆ ಎರಡೂ ಸಮ ಇದಾವೆ ಅಂದರೆ B ನಿಂದ C ಗಿರೋ ಡಿಸ್ಟೆನ್ಸು, A ನಿಂದ B ಗಿರೋ ಡಿಸ್ಟೆನ್ಸು, C ನಿಂದ D ಗಿರೋ ಡಿಸ್ಟೆನ್ಸ್, ಈ ಮೂರು ಡಿಸ್ಟೆನ್ಸ್ ಇದನ್ನು X, ಇದನ್ನು X, ಇದನ್ನು X ಅಂತ ತಗೊಳ್ಳೋಣ. ಸೊ A ನಿಂದ B ಗೆ X, B ನಿಂದ C ಗೆ X, C ನಿಂದ D ಗೆ X ಅಂದರೆ ಟೋಟಲಿ A ನಿಂದ C ಗೆ ಏನಾಗುತ್ತೆ, X + X ಅಂದರೆ 2X ಆಗುತ್ತೆ. A ನಿಂದ C ಗೆ X + X ಅಂದರೆ 2X ಅಂತ ಬರಿಬೋದು. ಅದೇ ರೀತಿ B ನಿಂದ D ಗೆ X + X ಅಂದರೆ 2X ಅಂತ ಬರಿಬೋದು. ಅವೆರಡು ಸಮ ಆಗ್ತವೆ ಅಂದಮೇಲೆ A ನಿಂದ B ಗೆ ಅಳತೆ, B ನಿಂದ C ಗೆ ಅಳತೆ, C ನಿಂದ D ಗೆ ಅಳತೆ ಎಲ್ಲವೂ ಸೇಮ್ ಇರ್ತವೆ ಅಂತ ಅರ್ಥ. ಸೊ ಹಾಗಾದರೆ AB = 2 × CD. AB ನ ಅಳತೆ CD ಯ 2 ಪಟ್ಟಿನ ಅಳತೆಗೆ ಸಮ ಇರುತ್ತೆ ಅಂದರೆ 100% ರಾಂಗ್ ಆಗುತ್ತೆ. ಯಾಕಂದರೆ AB ಅಳತೆ A ನಿಂದ B ವರೆಗೆ ಅಳತೆ C ಮತ್ತು D ಗೆ ಸಮ ಇರುತ್ತೆ, 2 ಪಟ್ಟು CD ಗೆ ಸಮ ಇರಲ್ಲ. ಆಮೇಲೆ AB ಅಳತೆ A ನಿಂದ B ಗೆ ಅಳತೆ CD ಯ ಅರ್ಧದಷ್ಟು ಇರುತ್ತೆ ಅಂತ ಹೇಳಿದ್ರೆ ಅದು ಅರ್ಧದಷ್ಟು ಇರಲ್ಲ. AB ಮತ್ತು CD ಎರಡೂ ಸಮ ಇರ್ತವೆ, ಇದು ರಾಂಗ್. ಸೊ AB ಮತ್ತು CD ಅಳತೆ ಸಮ ಅಂತ ಕೊಟ್ಟಿದ್ನಲ್ಲ, A ನಿಂದ B ವರೆಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ, C ನಿಂದ D ವರೆಗೆ ಅಷ್ಟೇ ಡಿಸ್ಟೆನ್ಸ್ ಅಂತ ಇದೆಯಲ್ಲ, ಆಪ್ಷನ್ ಸೆಕೆಂಡ್ ಒನ್ ಇದು ಕರೆಕ್ಟ್ ಆಗುತ್ತೆ. ಸೊ ಆಮೇಲೆ ಈ CD ಯ ಅಳತೆ AB ಯ ಅರ್ಧದಷ್ಟಿದೆ ಅಂತ ಕೊಟ್ಟಿದ್ದಾನೆ, ಹಾಗಾಗಿ ಇದು ಕೂಡ ರಾಂಗ್ ಆಗುತ್ತೆ. ಇದಕ್ಕೆ ಸೆಕೆಂಡ್ ಆಪ್ಷನ್ ರೈಟ್ ಆನ್ಸರ್ ಅಂತ ಕರಿತೀವಿ. ಓಕೆನಾ. 106 ಕ್ವಶನ್. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ,
0.54 P/Q ರೂಪವು ಅಂತ 0.54 ಮೇಲ್ಗಡೆ ಬಾರ್ ಹಾಕಿದೀವಿ ಅಂದರೆ ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಅಂತ ಕರಿತೀವಿ. ನೋಡ್ರಿ ಇಲ್ಲಿ ನೋಡ್ರಿ ಅಕ್ಕರಿಂಗ್ ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಅಂತ ಕರಿತೀವಿ. ಪುನರಾವರ್ತನೆ ಆಗುವ ಕೊನೆಗೊಳ್ಳದ ದಶಮಾಂಶ ಅಂತ ಕರಿತೀವಿ. 0.54 ಬಾರ್ ಹಾಕಿದರೆ ಅಂದ್ರೆ ಈ 0.54 ಅನ್ನೋದು ರಿಪೀಟ್ ಆಗಿ ಅಕ್ಕರ್ ಆಗ್ತಾ ಇರತ್ತಂದ್ರೆ ರಿಪೀಟ್ ಆಗಿ ಆ 54 ಅಂತ ಕಂಟಿನ್ಯೂಸ್ ಆಗಿ ಬರೋದ್ರಿಂದ 0.54 ಬಾರ್ ಅಂತ ಹಾಕಿರ್ತಾರೆ. ಆ 54 ಅನ್ನೋದು ಕಂಟಿನ್ಯೂಸ್ ಮತ್ತು ರಿಪೀಟ್ ಆಗಿ ಅಕ್ಕರ್ ಆಗ್ತಾನೆ ಇರುತ್ತೆ. ಹಾಗಾದ್ರೆ ಯಾವ ಭಿನ್ನರಾಶಿಯ ಬೆಲೆ 0.54 ಬರುತ್ತೆ ಅಂತ ಕ್ವಶನ್ ಕೇಳಿದಾನೆ. 29/50 ಇದೆಯಲ್ಲ, 15 29 ಡಿವೈಡ್ ಮಾಡ್ರಿ. ಪಾಯಿಂಟ್ ಗೇಟ್ 0 ಎಳಿಸ್ಕೊಳ್ರಿ. 55 250 ಇನ್ನು 40 ಉಳಿಯುತ್ತೆ. ಪಾಯಿಂಟ್ ಗೇಟ್ 0 ಎಳಿಸ್ಕೊಂಡ್ರೆ 58 400 ಕ್ಯಾನ್ಸಲ್ ಆಗಿ 0.58 ಬರುತ್ತೆ. 54 ಬರಲ್ಲ, ಫಸ್ಟ್ ಆಪ್ಷನ್ ರಾಂಗ್. 11 6 ಡಿವೈಡ್ ಮಾಡಿರಿ, ಸೆಕೆಂಡ್ ಆಪ್ಷನ್. 11 0 ಕಟ್ರಿ, ಪಾಯಿಂಟ್ ಕಟ್ಟಿ 11 55 ಇನ್ನು 5 ಉಳಿಯುತ್ತೆ. ಪಾಯಿಂಟ್ರಿಂದ ಇನ್ನೊಂದು 0 ಎಳಿಸ್ಕೊಳ್ರಿ. 11 44 ಇನ್ನು 6 ಉಳಿಯುತ್ತೆ. ಪಾಯಿಂಟ್ರಿಂದ 0 ಎಳಿಸ್ಕೊಳ್ರಿ. ಮತ್ತು 11 55 ಇನ್ನು 5 ಉಳಿಯುತ್ತೆ. ಪಾಯಿಂಟ್ರಿಂದ ಇನ್ನೊಂದು 0 ಹಾಕೊಳ್ರಿ. 11 44 ಇನ್ನು 6 ಉಳಿಯುತ್ತೆ. ಮತ್ತು ನೋಡ್ರಿ 0.54 ಮತ್ತು 0.54 ಹಿಂಗೆ ರಿಪೀಟ್ ಆಗ್ತಾ ಹೋಗ್ತಾ ಇದೆ ಅಂದರೆ ಈ 6/11 ವ್ಯಾಲ್ಯೂ ಇದೆಯಲ್ಲ 0.54 ಬರ್ತಾ ಹೋಗುತ್ತೆ. ಡಿವಿಷನ್ ಮಾಡ್ತಾನೆ ಹೋದ್ರೆ ಕಂಟಿನ್ಯೂಸ್ ಹಾಗಾಗಿ ಇದ್ರ ಬೆಲೆ 0.54 ಬಾರ್ ಅಂತ ಕರಿತೀವಿ. 54 ಅನ್ನೋವು ರಿಪೀಟ್ ಆಗಿ ಅಕ್ಕರ್ ಆಗ್ತಾ ಇರೋದ್ರಿಂದ ನಾನ್ ಟರ್ಮಿನೇಟಿಂಗ್ ಅಕ್ಕರಿಂಗ್ ಡೆಸಿಮಲ್ ಅಂತ ಕರಿತೀವಿ. ಅದನ್ನ 0.54 ಬಾರ್ ಅಂತ ಹಾಕ್ಬೋದು. ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೀವು 3rd 4th ಏನು ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. 6/11 ಅಂತ ಆನ್ಸರ್ ಬರಿತೀವಿ. ಓಕೆನಾ. ನೆಕ್ಸ್ಟ್ ಕ್ವಶನ್ ಬರೋಣ. ಒಂದು ಸಂಖ್ಯೆಯ 1ನೇ 3ಕ್ಕೆ ಅದರ 1ನೇ 5 ಕೂಡಿದರೆ 36 ಬರುತ್ತದೆ. ಹಾಗಾದರೆ ಆ ಸಂಖ್ಯೆಯು ಅಂತಿದೆ. ಎಕ್ಸ್ ಅನ್ನೋದು ಒಂದು ಸಂಖ್ಯೆ, ಆ ಸಂಖ್ಯೆಯ 3ನೇ 1ಕ್ಕೆ ಅದೇ ಸಂಖ್ಯೆಯ 5ನೇ 1 ಅಂತ ಕೂಡಿದ್ದಾರೆ. ಎಕ್ಸ್ನ 3 ಭಾಗ ಮಾಡಿ 3ನೇ 1ಕ್ಕೆ ಒಂದು ಸಂಖ್ಯೆಯ 3ನೇ 1ಕ್ಕೆ ಅದೇ ಸಂಖ್ಯೆಯ 5ನೇ 1 ಕೂಡ್ಕೊಂತ ಹೋದರೆ ಅದೇ ಸಂಖ್ಯೆ 5ನೇ 1 ಕೂಡಿದಾಗ 32 ಬರುತ್ತೆ ಅಂತೇಳಿದ್ದಾರೆ. ಹಾಗಾದ್ರೆ x/3 x/5 ಅಂದ್ರೆ 5 3 15 ಬರ್ಕೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡ್ರೆ 5 × x ಅಂದ್ರೆ 5x ಬರುತ್ತೆ, ಪ್ಲಸ್ 3 × x ಅಂದ್ರೆ 3x ಬರುತ್ತೆ, ಈಕ್ವಲ್ ಟು ರೈಟ್ ಸೈಡಲ್ಲಿ 32 ಬರೀತೀನಿ. 5x + 3x ಅಂದ್ರೆ 8x ಈಕ್ವಲ್ ಟು 32 ಇಲ್ಲೇ ಇರುತ್ತೆ. ಡಿವೈಡ್ ಬೈ 15 ಈ ಕಡೆ ಬಂದರೆ ಇಂಟು 15 ಆಗುತ್ತೆ. 8 1 8 4 32 ಕ್ಯಾನ್ಸಲ್ ಆಗಿ 15 × 4 ಗುಣಿಸ್ರಿ 60 ಬರುತ್ತೆ. ಆ ಸಂಖ್ಯೆ 60 ಆಗಿರುತ್ತೆ. ಹಾಗಾದ್ರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದಾನೆ 60. ಸೆಕೆಂಡ್ ಆಪ್ಷನ್ ಇದೆಯಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ. ಓಕೆನಾ, ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. 21 ಸೆಂಟಿಮೀಟರ್ ತ್ರಿಜ್ಯ ಇರುವ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವು ಅಂತ ಕೇಳಿದ್ದಾನೆ. π = 22/7 ಎಂದು ಉಪಯೋಗಿಸಿ ಅಂತಿದೆ. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ, ಅರ್ಧಗೋಳ ಅಂತ ಕರಿತೀವಲ್ಲ, ಇದನ್ನ ಹೆಮಿಸ್ಪಿಯರ್ ಅಂತ ಕರಿತೀವಿ. ಇಲ್ಲಿ ತ್ರಿಜ್ಯ 21 ಸೆಂಟಿಮೀಟರ್ ಇದೆ. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್ ಅಂದ್ರೆ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿರಬೇಕು. a = 2πr² ಅಂತ. ಇಲ್ಲಿ ಎ ಅಂದರೆ 2 ಬರೆಯೋಣ. π ಅಂದರೆ 22/7 ಅಂತ ಗೊತ್ತಿದೆ. ಆರ್ ಅಂದರೆ 21 ಸೆಂಟಿಮೀಟರ್ ಇದೆಯಲ್ಲ, 21ನ್ನ 2 ಸಲ ಬರ್ಕೊಂಡು ಗುಣಸಕಾರ ಮಾಡಿರಿ. 7 1 7 3 21 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 22 × 2 ಅಂದರೆ 44 × 3 ಗುಣಾಕಾರ ಮಾಡಿರಿ. 22 × 2 44 × 3 ಅಂದರೆ 4 3 12 4 3 12 132 × 21 ಗುಣಿಸೋಣ. 21 2 42 ದಶಕ 4 21 3 63 4 67 ದಶಕ 6 21 21 + 6 27 ಆಗುತ್ತೆ. 2772 ಚದರ ಸೆಂಟಿಮೀಟರ್ ಬರುತ್ತೆ. 2772 ಅನ್ನೋದು ಆಪ್ಷನ್ ಫಸ್ಟ್ 1 ಇದೆಯಲ್ಲ, ಇದು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಆಗಿರುತ್ತೆ. ಈ ಫಾರ್ಮುಲಾ ಹಾಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಕರೆಕ್ಟ್ ಆನ್ಸರ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡ್ರಿ. ಇಲ್ಲಿ ಚಿತ್ರದಲ್ಲಿ ಆಂಗಲ್ ABD = ನೋಡ್ರಿ ABD = 125 ಕೊಟ್ಟಿದ್ದಾನೆ. ACE = 130 ಡಿಗ್ರಿ ಕೊಟ್ಟಿದ್ದಾನೆ. ಹಾಗಾದ್ರೆ ಏನ ಅಳತೆ ಎಷ್ಟಿರುತ್ತೆ ಅಂತ ಕೇಳಿದ್ದಾನೆ. ಇಲ್ಲಿ ನೋಡ್ರಿ 125 ಇದೆ ಅಂದರೆ 180ರಾಗೆ 125ನ್ನ ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ? 55 ಡಿಗ್ರಿ ಬರುತ್ತಲ್ಲ. ಯಾಕಂದರೆ ಇವೆರಡೂ ಕೋನಗಳ ಮೊತ್ತ 180 ಡಿಗ್ರಿ ಆಗಬೇಕು. ಇದು ಸರಳ ರೇಖೆ ಆಗಿರೋದ್ರಿಂದ ಇವೆರಡೂ ಒಂದು ಬಿಂದುವಿನಲ್ಲಿ ಉಂಟಾದ ಎರಡೂ ಕೋನಗಳ ಮೊತ್ತ 180 ಇರಬೇಕು. ಇದಕ್ಕೆ 55 ಡಿಗ್ರಿ ಬರುತ್ತೆ. ಇದು ಕೂಡ ಇದೆ ಸ್ಟ್ರೈಟ್ ಲೈನ್, ಸರಳ ರೇಖೆ ಆಗಿರೋದ್ರಿಂದ ಇವೆರಡೂ ಕೋನಗಳ ಮೊತ್ತ 180 ಆಗಬೇಕು. ಇದು 130 ಇದೆ ಅಂದರೆ ಇನ್ನು 50 ಮಾತ್ರ ಬರೀತಾ ಇದೆ.
ಸೊ ಇಲ್ಲಿ ಎ ಕೋನದ ಅಳತೆ ಬೇಕು ನಮಗೆ ಅಂದರೆ ಇದು ಎ ಬಿ ಸಿ ಅನ್ನೋದು ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ ಇರಬೇಕು. ಅದರಲ್ಲಿ ಇದು 55 ಡಿಗ್ರಿ, ಇದು 50 ಡಿಗ್ರಿ ಇದೆ. ತ್ರಿಭುಜದ 3 ಒಳ ಕೋನಗಳ ಮೊತ್ತ ಇಂಟೀರಿಯರ್ ಆಂಗಲ್ಸ್ 180 ಡಿಗ್ರಿ ಇರಬೇಕು. ಇವೆರಡೂ ಕೋನಗಳು ಸೇರಿ 105 ಆಗುತ್ತಲ್ಲ, 180 105 ಮೈನಸ್ ಮಾಡ್ರೆ ಇನ್ನು 75 ಡಿಗ್ರಿ ಉಳಿಯುತ್ತಲ್ಲ. ಎ ಕೋನದ ಅಳತೆ 75 ಡಿಗ್ರಿ. 75 ಡಿಗ್ರಿ ಅನ್ನೋದು ಇಲ್ಲಿ 4th ಆಪ್ಷನಲ್ಲಿ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, 4 ಕೆಂಪು ಪೆನ್ನುಗಳು ಮತ್ತು 5 ಕಪ್ಪು ಪೆನ್ನುಗಳಿರುವ ಒಂದು ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನು ಹೊರ ತೆಗೆಯಲಾಗಿದೆ. ಆ ಪೆನ್ನು ಕೆಂಪು ಆಗದಿರುವ ಸಂಭವನೀಯತೆಯು ಅಂತ ಕೇಳಿದ್ದಾನೆ. ಸೊ ಒಂದು ಚೀಲದಲ್ಲಿ ನೋಡ್ರಿ, ಪಿ ಆಫ್ ಇ ಅಂದರೆ ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್ ಅಂತ ಕರಿತೀವಿ, ಒಂದು ಘಟನೆಯ ಸಂಭವನೀಯತೆ. ಟೋಟಲಿ ಒಂದು ಬ್ಯಾಗಲ್ಲಿ ಚೀಲದಲ್ಲಿ 4 ರೆಡ್ ಕಲರ್, 5 ಬ್ಲ್ಯಾಕ್ ಕಲರ್ ಅಂದರೆ 4 + 5 ಅಂದರೆ ಟೋಟಲಿ 9 ಚೆಂಡುಗಳಿವೆ ಅಂತ, 9 ಪೆನ್ನುಗಳಿವೆ. 9ರಲ್ಲಿ 1 ಪೆನ್ ಹೊರ ತೆಗಿತೀವಲ್ಲ, ಕೆಳಗಡೆ 9C1 ಬರಿಬೇಕು. ನಾವು ಹೊರ ತೆಗಿಯೋ ಆ ಪೆನ್ನು ಕೆಂಪು ಆಗದಿರುವ ಸಂಭವನೀಯತೆ ಅಂದರೆ ಕೆಂಪು ಯಾವ ಬರಲ್ಲ, ಇವು 4 ಕೆಂಪು ಹೊರ ಬರಲ್ಲ ಅಂದರೆ ಇನ್ನು 5 ಕಪ್ಪಲ್ಲಿ ಯಾವುದಾದ್ರೂ 1 ಪೆನ್ ಹೊರ ಬರ್ಬೋದು. ಹಾಗಾಗಿ 5C1 ಅಂತ ಮೇಲೆ ಬರಿಬೇಕು. ಟೋಟಲಿ 9ರಲ್ಲಿ 1 ಹೊರ ತೆಗಿತೀವಲ್ಲ, ಕೆಳಗಡೆ 9C1 ಬರೀಬೇಕು. ನಾವು ಹೊರ ತೆಗಿಯೋ ಆ ಪೆನ್ನು ಕೆಂಪು ಆಗಿರಬಾರ್ದು ಅಂದರೆ ಯಾವುದೇ ಕೆಂಪು ಪೆನ್ ಹೊರ ಬರಲ್ಲ ಅಂದರೆ ಉಳಿದಿರೋ 5 ಕಪ್ಪಲ್ಲಿ ಯಾವುದಾದ್ರೂ 1 ಕಪ್ಪು ಪೆನ್ ಹೊರ ಬರ್ಬೋದು. 5C1 ಬರಿತೀವಿ. ಸೊ 5C1 ವ್ಯಾಲ್ಯೂ ಇಲ್ಲಿ 1 ಇದೆ ಅಂದರೆ 5C1 ವ್ಯಾಲ್ಯೂ 5 ಆಗುತ್ತೆ. 9C1 ಅಂದರೆ ಇಲ್ಲಿ 1 ಇದೆ ಅಂದರೆ 9C1 ವ್ಯಾಲ್ಯೂ 9 ಆಗುತ್ತೆ. ಫೈನಲ್ ಆನ್ಸರ್ 5/9 ಆಗುತ್ತೆ. 5/9 ಅನ್ನೋದು ಫಸ್ಟ್ ಆಪ್ಷನಲ್ಲಿದೆ. ದಿಸ್ ಇಸ್ ದ ಆನ್ಸರ್. ಓಕೆನಾ, ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. ಒಂದು ಘನಾಕೃತಿಯ ಮುಖಗಳ ಸಂಖ್ಯೆ ಮತ್ತು ಅಂಚುಗಳ ಸಂಖ್ಯೆಗಳು ಕ್ರಮವಾಗಿ 6 ಮತ್ತು 12 ಆಗಿದೆ. ಆ ಘನಾಕೃತಿಯಲ್ಲಿ ಶೃಂಗಗಳ ಸಂಖ್ಯೆ ಅಂತಿದೆ. ಒಂದು ಘನಾಕೃತಿಯಲ್ಲಿ ಮುಖಗಳ ಸಂಖ್ಯೆ ಅಂದರೆ ನಂಬರ್ ಆಫ್ ಫೇಸಸ್. ಒಂದು ಘನಾಕೃತಿಗೆ 6 ಮುಖಗಳಿರ್ತಾವೆ. ಮತ್ತು ಅಂಚುಗಳ ಸಂಖ್ಯೆ ಅಂದರೆ ನಂಬರ್ ಆಫ್ ಎಡ್ಜಸ್ ಅಂತ ಕರಿತೀವಿ, 12 ಅಂಚುಗಳಿದ್ದಾವೆ ಅಂದರೆ ಆ ಘನಾಕೃತಿಯಲ್ಲಿ ಶೃಂಗಗಳ ಸಂಖ್ಯೆ ವರ್ಟಿಸಿಸ್ ಎಷ್ಟಿರ್ತವೆ ಅಂತ ಕೇಳಿದ್ದಾನೆ. ಸಾಗರ ನೋಡ್ರಿ, ಘನಾಕೃತಿ, ಘನ ಅಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಕ್ಯೂಬ್ ಅಂತ ಹೇಳ್ತೀವಲ್ಲ. ಸೊ ಒಂದು ಸಾಲಿಡ್ ಆಬ್ಜೆಕ್ಟ್ ಕ್ಯೂಬಲ್ಲಿ ಟೋಟಲಿ 6 ಮುಖಗಳಿರ್ತವೆ ಅಂತ ನಿಮಗೆ ಕ್ಯೂಬ್ ಅಂದರೆ ಹೇಳ್ಕೊಟ್ಟಿದ್ದೀವಿ ಸಾಕಷ್ಟು ಸಲ, ಸಾಕಷ್ಟು ಪ್ರಶ್ನೆಗಳಲ್ಲಿ. ಒಂದು ಘನ ಅಂದರೆ 6 ಮುಖಗಳು ಹೊಂದಿರ್ತವೆ, ಎಲ್ಲ ಮುಖಗಳು ಚೌಕಾಕಾರದಲ್ಲಿ ಇರ್ತವೆ ಅಂದರೆ. ಸೊ ಇಲ್ಲಿ 6 ಮುಖಗಳಿದಾವೆ ಅಂದರೆ 12 ಎಡ್ಜಸ್ ಇದೆ ನೋಡ್ರಿ. 1 2 3 4. ಸೊ ಕೆಳಗಡೆ 5 6 7 8, ಇದೊಂದು 9 10, ಇದೊಂದು 11, 12 ಎಡ್ಜಸ್ ಇದಾವೆ ಅಂದರೆ ಶೃಂಗ ಬಿಂದುಗಳ ಸಂಖ್ಯೆ ಎಷ್ಟಿದಾವೆ, ವರ್ಟಿಸಿಸ್ ಎಷ್ಟಿದಾವೆ ಅಂದರೆ ಈ ಮೂಲೆ 1, ಈ ಮೂಲೆ 1 2, ಈ ಮೂಲೆ 1 3, ಈ ಮೂಲೆ 4, ಮೇಲ್ಗಡೆ 4 ಮೂಲೆಗಳು, ಕೆಳಗಡೆ 4 ಮೂಲೆಗಳು ಇರ್ತಾವಲ್ಲ. ಶೃಂಗ ಬಿಂದುಗಳ ಸಂಖ್ಯೆ ನಂಬರ್ ಆಫ್ ವರ್ಟಿಸಸ್ ಅಂದರೆ 8 ಶೃಂಗ ಬಿಂದುಗಳಿದ್ದಾವೆ ಅಂತ ಹೇಳ್ಬೋದು. ಚಿತ್ರ ಬರ್ಕೊಂಡು ಆನ್ಸರ್ ಮಾಡ್ಬೋದು. ನಂಬರ್ ಆಫ್ ವರ್ಟಿಸಸ್ ಅಂದರೆ 8 ಅಂತ ಬರಿತೀವಿ. ಅಥವಾ ಒಂದು ಫಾರ್ಮುಲಾ ಇದ್ದಾವೆ ಘನಾಕೃತಿಗಳಿಗೆ, ಯೂಲರ್ ಅಥವಾ ಆಯ್ಲರ್ ಅನ್ನೋ ಸೂತ್ರ ಅಂತ ಒಂದು ಬರುತ್ತೆ. ಸೊ ಇದನ್ನು ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. F+V = E+2 ಅನ್ನೋದು ಘನಾಕೃತಿಗಳಿಗೆ ಆಯ್ಲರ್ ಅನ್ನೋ ಸೂತ್ರ ಅಂತ ನಿಮಗೆ ಗೊತ್ತಿರುತ್ತೆ. F+V = E+2 ಅಂತ. ಈ ಫಾರ್ಮುಲಾ ಕಂಡ್ರೆ F ಅಂದರೆ 6, V ಅಂದರೆ ವರ್ಟಿಸಿಸ್ ಗೊತ್ತಿಲ್ಲ, E ಅಂದರೆ ಎಡ್ಜಸ್ 12 + 2 ಬರೆಯೋಣ. ಸೊ ಇವಾಗ 12 + 2 14 ಬರುತ್ತೆ. ಪ್ಲಸ್ ರೈಟ್ ಸೈಡಿಗೆ ಬಂದರೆ -6 ಆಗಿ ಇಲ್ಲಿ V = 14 - 6 8 ಬರುತ್ತಲ್ಲ. ಇಲ್ಲಿ ಶೃಂಗ ಬಿಂದುಗಳ ಸಂಖ್ಯೆ 8 ಅಂತ ಹೇಳ್ಬೋದು. ಫಸ್ಟ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಓಕೆನಾ, ಈ ರೀತಿ ಸಾಲ್ವ್ ಮಾಡ್ತೀವಿ ಅದನ್ನು. ಸೊ ನೆಕ್ಸ್ಟ್ ಕ್ವಶನ್ ಬರ್ರಿ. ಮುಂದಿನ ಪ್ರಶ್ನೆ, 4 ಸೆಂಟಿಮೀಟರ್ ಉದ್ದದ ಬಾಹುವಿನ ಒಂದು ಸಮಬಾಹು ತ್ರಿಭುಜವನ್ನು ತಂತಿಯ ತುಂಡು ಬಳಸಿ ತಯಾರಿಸಲಾಗಿದೆ. ತಂತಿಯನ್ನು ನೇರಗೊಳಿಸಿ ನಂತರ ಚೌಕಾಕಾರಕ್ಕೆ ಬದಲಿಸಿದಾಗ ಚೌಕದ ಪ್ರತಿ ಬಾಹುವಿನ ಉದ್ದ. ವೆರಿ ಸಿಂಪಲ್ ನೋಡ್ರಿ. 4 ಸೆಂಟಿಮೀಟರ್ ಉದ್ದದ ಬಾಹುವಿನ ಒಂದು ಸಮಬಾಹು ತ್ರಿಭುಜ ಅಂದರೆ 3 ಬಾಹುಗಳ ಅಳತೆ ಸಮ ಇರ್ತವೆ ಅಂದರೆ ಇದು ಸಮಬಾಹು ತ್ರಿಭುಜ. ತ್ರಿಭುಜದ 3 ಬಾಹುಗಳ ಅಳತೆ ಸಮ ಇರೋದ್ರಿಂದ ಇನ್ನು ಸಮಬಾಹು ತ್ರಿಭುಜ ಅಂತ ಕರಿತೀವಿ. ಇದರ ತ್ರಿಭುಜದ ಸುತ್ತಳತೆ ಅಂದರೆ ನೋಡ್ರಿ, ಈ 3 ಬಾಹುಗಳನ್ನು ಕೂಡ್ರಿ 4 + 4 8 + 4 ಅಂದರೆ 12 ಸೆಂಟಿಮೀಟರ್ ಅನ್ನೋದು ಸುತ್ತಳತೆ ಆಗಿರುತ್ತೆ. ಸುತ್ತಳತೆ ಎಷ್ಟಿರುತ್ತೆ ಹೇಳ್ರಿ, 12 ಸೆಂಟಿಮೀಟರ್ ಆಗಿರುತ್ತೆ. ಸೊ ಅಂದರೆ ಈ 3 ಬಾಹುಗಳ ಅಳತೆಗಳ ಮೊತ್ತವನ್ನು ಸುತ್ತಳತೆ ಪೆರಿಮೀಟರ್ ಅಂತ ಕರಿತೀವಿ. ಸೊ ಇಲ್ಲಿಗೆ ಇದನ್ನು ತಂತಿಯಲ್ಲಿ ಸಮಬಾಹು ತ್ರಿಭುಜ ಮಾಡಿದರೆ ಇದನ್ನು ಕಟ್ ಮಾಡಿ ಆ ತಂತಿನ ಸ್ಟ್ರೈಟ್ ಮಾಡ್ತೀವಿ. ಮತ್ತೆ
ಇದನ್ನು ಕಟ್ ಮಾಡಿ ಇದು ಬೆಂಡ್ ಆಗಿದೆಯಲ್ಲ ಈ ತಂತಿನ ಸ್ಟ್ರೈಟ್ ಮಾಡಿ ಅದೇ ತಂತಿ ಯೂಸ್ ಮಾಡ್ಕೊಂಡು ಒಂದು ಚೌಕವನ್ನಾಗಿ ಸುತ್ತದೆ ಇದೆ. ಮತ್ತೆ ರೀಬೆಂಡ್ ಮಾಡ್ತಾ ಇದೀವಿ, ರೀಶೇಪ್ ಮಾಡ್ತಾ ಇದೀವಿ. ಅದೇ ತಂತಿ ತಗೊಂಡು ಚೌಕ ಸುತ್ತಾ ಇದೀವಿ ಅಂದರೆ ಈ ತಂತಿಯ ಉದ್ದ ಓಪನ್ ಮಾಡಿರೋದು ತಂತಿಯ ಉದ್ದ 12 ಸೆಂಟಿಮೀಟರ್ ಇದೆ ಅಂದರೆ ಈ ಚೌಕದ ಸುತ್ತಳತೆ ಕೂಡ 12 ಸೆಂಟಿಮೀಟರ್ ಆಗಬೇಕು. ಅದೇ ತಂತಿ ತಗೊಂಡ್ಬಿಟ್ಟು ಚೌಕಾಕಾರದಲ್ಲಿ ಮತ್ತೆ ಅದನ್ನ ರೀಶೇಪ್ ತಂತಿಯನ್ನು ಸುತ್ತಿದ್ದೀವಿ ಚೌಕಾಕಾರದಲ್ಲಿ ಅಂದರೆ 12 ಸೆಂಟಿಮೀಟರ್ ಅಂದರೆ 4 ಬಾಹುಗಳಿದಾವಲ್ಲ, 4ರಿಂದ ಡಿವೈಡ್ ಮಾಡ್ರಿ, 4 ಮೂರಲೆ 12 ಕ್ಯಾನ್ಸಲ್ ಆಗಿ ಇದರ ಪ್ರತಿಯೊಂದು ಬಾಹುವಿನ ಅಳತೆ 3 ಸೆಂಟಿಮೀಟರ್ ಇರುತ್ತೆ. ಹಂಗಿದ್ರೆ ಮಾತ್ರ ಇದು ಟೋಟಲಿ 12 ಸೆಂಟಿಮೀಟರ್ ಆಗಿ ಅದರ ಸುತ್ತಳತೆ 12 ಸೆಂಟಿಮೀಟರ್. ಪ್ರತಿ ಬಾಹುವಿನ ಉದ್ದ, ಚೌಕದ ಪ್ರತಿ ಬಾಹುವಿನ ಉದ್ದ ಈಚ್ ಸೈಡ್ ಆಫ್ ಎ ಸ್ಕ್ವೇರ್ ಅಂದರೆ 3 ಸೆಂಟಿಮೀಟರ್ ಆಗುತ್ತೆ. ಆಪ್ಷನ್ 4th ಒನ್ನಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆ, ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಸಿ ಲಂಬವಾಗಿದೆ, ಲಂಬಕೋನವಾಗಿದೆ. ಎ ಸಿ ಈಕ್ವಲ್ 5 ಸೆಂಟಿಮೀಟರ್ ಮತ್ತು ಬಿ ಸಿ ಈಕ್ವಲ್ 12 ಸೆಂಟಿಮೀಟರ್ ಆದರೆ ತ್ರಿಭುಜ ಎ ಬಿ ಸಿಯ ಸುತ್ತಳತೆ. ಸೊ ನೋಡ್ರಿ, ತ್ರಿಭುಜ ಎ ಬಿ ಸಿಯಲ್ಲಿ ಸಿ ಲಂಬಕೋನವಾಗಿದೆ ಅಂತೇಳಿದಾನಲ್ಲ, ಅಂದರೆ ಇಲ್ಲಿ ಸಿ ಬರೀತದೆ. ತ್ರಿಭುಜ ಎ ಬಿ ಸಿ ಇದೆ, ಎ ಬರೆಯೋಣ ಇಲ್ಲಿ ಬಿ ಬರೆಯೋಣ, ಇಲ್ಲಿ ಸಿ ಬರೆಯೋಣ, ಸಿ ಲಂಬಕೋನ ಅಂತ ಬರ್ಕೊಳ್ಳೋಣ. ಎ ಸಿ ಈಕ್ವಲ್ 5 ಸೆಂಟಿಮೀಟ್ರ್, ಎನಿಂದ ಸಿಗೆ 5 ಸೆಂಟಿಮೀಟ್ರ್ ಇದೆ ಅಂತ ಕೊಟ್ಟಿದ್ದಾನೆ. ಬಿನಿಂದ ಸಿಗೆ 12 ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ದಾನೆ. ಅಂದರೆ ತ್ರಿಭುಜ ಎ ಬಿ ಸಿಯ ಸುತ್ತಳತೆ ಅಂದರೆ 3 ಬಾಹುಗಳನ್ನು ಕೂಡಬೇಕು. ಇದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಎ ಬಿ ಅನ್ನೋದು ವಿಕರ್ಣ ಆಗುತ್ತೆ. ಸೊ ಪೈಥಾಗೋರಸ್ನ ತ್ರಿವಳಿ ಗೊತ್ತಿರಬೇಕು. 5, 12, 13 ಅನ್ನೋದು ಒಂದು ಪೈಥಾಗೋರಸ್ ಟ್ರಿಪ್ಲೆಟ್ ಅಂತ ಗೊತ್ತಿರುತ್ತೆ. ಒಂದು ಸೈಡ್ 5 ಮತ್ತೊಂದು ಸೈಡ್ 12 ಇದೆ ಅಂದರೆ ಇದು ಡೈರೆಕ್ಟಾಗಿ ನಾವು ಎ ಬಿ ಅನ್ನೋದು ವಿಕರ್ಣ ಆಗುತ್ತಲ್ಲ, ಇದರ ಅಳತೆ 13 ಸೆಂಟಿಮೀಟ್ರ್ ಅಂತ ಬರಿಬೋದು. 13 ಸೆಂಟಿಮೀಟ್ರ್ ಬರ್ಕೊಂಡೆ. ಸೊ ಇದು ಲಂಬಕೋನ ತ್ರಿಭುಜದಲ್ಲಿ ಆ 3 ಬಾಹುಗಳ ಅಳತೆ ಈ ರೀತಿ ಇರ್ತವೆ. ಸೊ ಗೊತ್ತಾಗಿಲ್ಲ ಅಂದರೆ ಈ 5ಗೆ ಸ್ಕ್ವೇರ್ ಹಾಕಿ 12ಗೆ ಸ್ಕ್ವೇರ್ ಹಾಕಿ ಕೂಡಿ ಸ್ಕ್ವೇರ್ ರೂಟ್ ಕಂಡುಹಿಡಿಬೇಕು. 5 ಸ್ಕ್ವೇರ್ ಅಂದರೆ 25, 12 ಸ್ಕ್ವೇರ್ ಅಂದರೆ 144, ಕೂಡಿದಾಗ 169 ಬರುತ್ತೆ. 169ರ ವರ್ಗಮೂಲ 13 ಬರೋದ್ರಿಂದ ವಿಕರ್ಣ ಹೈಪೋಟೆನ್ಯೂಸ್ ಸೈಡ್ 13 ಅಂತ ಬರಿತೀವಿ. ಸುತ್ತಳತೆ ಅಂದರೆ ಇವೆಲ್ಲ ಕೂಡಿ 5 + 12 ಅಂದರೆ 17 + 13 ಅಂದರೆ ಟೋಟಲಿ ಪೆರಿಮೀಟ್ರ್ 30 ಸೆಂಟಿಮೀಟ್ರ್ ಬರುತ್ತೆ. ಇದರ ಸುತ್ತಳತೆ 30 ಸೆಂಟಿಮೀಟ್ರ್ ಆಗುತ್ತೆ. 30 ಅನ್ನೋದು 4th ಆಪ್ಷನಲ್ಲಿದೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಬರೋಣ. ಮುಂದಿನ ಪ್ರಶ್ನೆ, ಒಂದು ಸಂಖ್ಯೆಯ 4/5ರಷ್ಟು ಅದೇ ಸಂಖ್ಯೆಯ 3/4ರಷ್ಟಕ್ಕಿಂತ 4 ಹೆಚ್ಚು, ಹಾಗಾದರೆ ಆ ಸಂಖ್ಯೆ ಎಷ್ಟು ಅಂತಿದೆ. ಎಕ್ಸ್ ಅನ್ನೋದು ಒಂದು ಸಂಖ್ಯೆ, ಇದರ 5/4ರಷ್ಟು ಅದೇ ಸಂಖ್ಯೆಯ 3/4ರಷ್ಟಕ್ಕಿಂತ 4 ಹೆಚ್ಚು ಅಂದರೆ ಎಕ್ಸ್ ಅನ್ನೋ ಸಂಖ್ಯೆಯ 4/5ನ ಭಾಗ ಅದೇ ಸಂಖ್ಯೆಯ 3/4ನೇ ಭಾಗಕ್ಕಿಂತ 4 ಹೆಚ್ಚು ಅಂದರೆ ಇವೆರಡಕ್ಕೂ ಡಿಫ್ರೆನ್ಸ್ 4 ಬರುತ್ತೆ ಅಂತ. ಇವೆರಡಕ್ಕೂ ಡಿಫ್ರೆನ್ಸ್ ಎಷ್ಟು ಬರುತ್ತೆ? 4 ಬರುತ್ತೆ ಅಂತ. ಇಲ್ಲಿ 5 4 20 ಬರ್ಕೊಂಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. 4 × 4 ಅಂದರೆ 16x ಆಗುತ್ತೆ. 5 × 3 ಅಂದರೆ 5 3 15x ಆಗುತ್ತೆ. ರೈಟ್ ಸೈಡಲ್ಲಿ 4 ಬರೀತೀನಿ. 16x ಅಲ್ಲಿ 15x ಕಳೆದಾಗ ಇನ್ನು 1x ಉಳಿಯುತ್ತೆ. ಇದು 20 ಈ ಕಡೆ ಬಂದರೆ 20 × 4 ಅಂದರೆ 24 80 ಬರುತ್ತೆ. ಎಕ್ಸ್ ಅಂದರೆ ಆ ಸಂಖ್ಯೆ 80 ಬರ್ತಾ ಇದೆ. 80 ಅನ್ನೋದು 3rd ಆಪ್ಷನಲ್ಲಿದೆ ನೋಡ್ರಿ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಓಕೆನಾ. ಸೊ ಇವೆಲ್ಲ ನೋಡ್ರಿ 25 ಕ್ವಶನ್ಸ್ ಏನಿದಾವಲ್ಲ ಇವು ಕಂಟೆಂಟ್ ಮ್ಯಾಥಮೆಟಿಕ್ಸು. ನಮ್ಮ ಯೂಟ್ಯೂಬ್ ವೀಡಿಯೋಸ್ನ ಕರೆಕ್ಟಾಗಿ ನೀವು ಮಿಸ್ ಮಾಡಿದ್ರೆ ಪ್ರತಿಯೊಂದು ವೀಡಿಯೋಸ್ನ ವಾಚ್ ಮಾಡಿದರೆ 25ಕ್ಕೆ 25 ಮಾರ್ಕ್ಸ್ ತಗೋಬೋದು. ಭಾಳ ಸಿಂಪಲ್ ಕ್ವಶನ್ಸ್ ಕೇಳಿದ್ದಾನೆ. ನೆಕ್ಸ್ಟ್ ಒಂದು ಪೆಡಗಾಗಿ ಇದೆ, ಮ್ಯಾಥಮೆಟಿಕ್ಸ್ ಪೆಡಗಾಗಿ. ಬರೀ ಕೀ ಆನ್ಸರ್ ಮಾತ್ರ ಹೇಳ್ತೀನಿ ನಿಮಗೆ, ಎಕ್ಸ್ಪ್ಲನೇಷನ್ ಕೊಡಲ್ಲ, ಟೈಮ್ ಆಗುತ್ತೆ. ಸೊ 14 ಸೆಂಟಿಮೀಟರ್ ಸುತ್ತಳತಿರುವ ಒಂದು ಆಯತವನ್ನು ರಚಿಸಿ ಎಂದು ವಿದ್ಯಾರ್ಥಿಗಳಿಗೆ ಕೇಳಿದ್ದಾರೆ. ಇದು ಹೊಂದಿರುವ ಪ್ರಶ್ನೆಯ ವಿಧ ಯಾವ್ದು ರೀತಿಯಾದ ವಿಧ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ತೆರೆದ ರೀತಿಯ ಪ್ರಶ್ನಾ ವಿಧ ಅಂತ ಕರೀತಾರೆ. ಸೊ ಓಪನ್ ಎಂಡೆಡ್ ಟೈಪ್ ಅಂತ ಕರೀತಾರೆ. ಇದನ್ನ ಓಪನ್ ಎಂಡೆಡ್ ಟೈಪ್ ಅಂತ 4th ಆಪ್ಷನ್ ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ ಇದಕ್ಕೆ. ಸೊ ನೆಕ್ಸ್ಟ್ ಕ್ವಶನ್, ವಿಚಾರಗಳ ನಡುವಿನ ಸಹ ಸಂಬಂಧದ ಮೂಲಕ ವಿಷಯಾಂಕವನ್ನು ಅನ್ವೇಷಿಸುವ ಬೋಧನಾ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ ಅಂದರೆ ಪರಿಕಲ್ಪನೆ ಅಂತ ಕರೀತಾರೆ. ಇದಕ್ಕೆ ಆಪ್ಷನ್ ಫಸ್ಟ್ 1 ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ, ಇದರಲ್ಲಿ ತಿಳಿದಿರುವ ಕಡೆಯಿಂದ ತಿಳಿಯದಿರುವ ವಿಷಯದ ಕಡೆಗೆ ಸಾಗುವ ಗಣಿತದ ಬೋಧನಾ ವಿಧಾನವನ್ನು ನಾವು ಇಂಡಕ್ಟಿವ್ ಮೆಥಡ್ ಅಂತ ಕರಿತೀವಿ. ಸೊ ಇದಕ್ಕೆ ಇಂಡಕ್ಟಿವ್ ಮೆಥಡ್ ಅಂದರೆ ಅನುಗಮನ ವಿಧಾನ ಅಂತ ಕರಿತೀವಲ್ಲ, ಆಪ್ಷನ್ 3rd 1 ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಅನುಗಮನ ವಿಧಾನ ಇಂಡಕ್ಟಿವ್ ಮೆಥಡ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಸೊ 5E ಕಲಿಕಾ ಮಾದರಿ ಬಳಸಿ ಗಣಿತ ಪಾಠವನ್ನು ಅನುಕೂಲಿಸುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನು ಹಂಚಿಕೊಳ್ಳುವ ಮತ್ತು ಸಂವಹಿಸುವ ಹಂತವನ್ನು ನಾವೇನಂತ ಕರಿತೀವಿ ಅಂದರೆ ವಿವರಿಸುವ ಹಂತ ಅಂತ ಕರೀತಾರೆ. ಸೊ ಎಕ್ಸ್ಪ್ಲನೇಷನ್ ಮೆಥಡ್ ಅಥವಾ ಎಕ್ಸ್ಪ್ಲನೇಷನ್ ಸ್ಟೇಜ್ ಅಂತ ಕರಿತೀವಲ್ಲ, 3rd ಆಪ್ಷನ್, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಲಾಸ್ಟ್ ಕ್ವೆಶ್ಚನ್ ಬರೋಣ. ಪ್ರಾಥಮಿಕ ಹಂತದ ಗಣಿತ ಕಲಿಕೆಯಲ್ಲಿ ಸೇರಿಸಿರದ ಸಂಗತಿ, ಯಾವ ಸಂಗತಿಯನ್ನು ಸೇರಿಸಿರಲ್ಲ? ವಿಷಯ, ಅಂಶ, ಬೋಧನಾ ವಿಧಾನ, ಮೌಲ್ಯಮಾಪನ, ಭಾಷಾ ಬೆಳವಣಿಗೆ
ಅಂದರೆ ಈ ಭಾಷಾ ಬೆಳವಣಿಗೆಯನ್ನು ಎಲಿಮೆಂಟ್ರಿ ಲರ್ನಿಂಗಲ್ಲಿ ಸೇರಿಸಿರಲ್ಲ. ಎಲಿಮೆಂಟ್ರಿ ಲರ್ನಿಂಗ್ ಅಂತ ಬರುತ್ತೆ, ಎಲಿಮೆಂಟ್ರಿ ಲರ್ನಿಂಗಲ್ಲಿ ಈ 4ರಲ್ಲಿ ಯಾವ ವಿಧವನ್ನು ಸೇರಿಸಿರಲ್ಲ ಅಂದರೆ ಭಾಷಾ ಬೆಳವಣಿಗೆ ಅಂತ ಕರಿತೀವಿ. ಸೊ ಲ್ಯಾಂಗ್ವೇಜ್ ಡೆವಲಪ್ಮೆಂಟನ್ನು ಬಳಸಿರಲ್ಲ ಅಂತ ಕರಿತೀವಿ. 4th ಆಪ್ಷನ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ನೋಡ್ರಿ, ಈ ರೀತಿ 30 ಕ್ವಶನ್ಸ್ ಮ್ಯಾಥ್ಸಲ್ಲಿ ಕೇಳಿದರೆ, 25 ಕಂಟೆಂಟ್, ಇನ್ನು 5 ಮಾತ್ರ ಪೆಡಗಾಗಿ ಕೇಳಿದರೆ. ಸೊ ನಮ್ಮ ಯೂಟ್ಯೂಬ್ ಚಾನಲ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಈ ಎಕ್ಸಾಮ್ಸ್ಗೆ ಹೆಲ್ಪ್ಫುಲ್ ಅನಿಸಿದ್ರೆ ಮಾತ್ರ ನಮ್ಮ ಎಫರ್ಟಿಗೆ ನೀವೇನಾದ್ರು ಕಂಟ್ರಿಬ್ಯೂಟ್ ಮಾಡ್ಬೇಕಂದ್ರೆ ಇಲ್ಲಿ ಕಾಣಿಸ್ತಕ್ಕಂಥ QR ಕೋಡನ್ನು ಸ್ಕ್ಯಾನ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಡೊನೇಟ್ ಮಾಡ್ತಾ ಬನ್ನಿ. ಸೊ ಎಲ್ಲರೂ ಕೂಡ TETಲಿ ಪಾಸ್ ಆಗ್ತೀರಾ ಅಂತ ನಂಬಿಕೆಯೊಂದಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಮ ಆನ್ಸರ್ಸ್ನ ಕ್ರಾಸ್ ಚೆಕ್ ಮಾಡ್ಕೊತ ಹೋದ್ರಿ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. ಥ್ಯಾಂಕ್ ಯು ಸೋ ಮಚ್.